हरि ओम नारायणाय परिपूर्णगुणार्णवाय विश्वोदय स्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भंगरहितं अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमूकोऽपि वाग्मे जडमतिरपि जन्तुर्जायते प्रज्ञमौलिः। सकल वचन चेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। पञ्चाशद्वर्षपर्यन्तं सततं रामपूजकः श्री सत्यप्रमोदगुरुराट् भासतां नो हृदम्बर। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मत्कुणदोषचिन्तनविधौ नूनं मनाङ्माकृताः श्री सत्यात्मगुरो त्वदङ्घ्रियुगलं हित्वा नमे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्री गुरुभ्यो नमः। हरि ओम हरि ओम हरि ओम। स्वस्तिस्तु अषेढ़ सन्मंगलानि सन्तु। श्लोकैकश्रवण पठन मात्रेण धर्माद्य किल पुरुषार्थ साधने भूते। अद्य गीता सारोद्धार विवरणारंभे सति किंचित पूर्वकथानुवादः। हरि ओम हरि ओम हरि ओम। हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे। श्री गुरुभ्यो नमः। हरे राम 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 हरे हरे, हरे कृष्णा कृष्ण कृष्ण हरे हरे। श्री गुरुभ्यो नमः। हरि ओम हरि ओम हरि।
ಇವತ್ತು ಭಗವದ್ಗೀತಾ ಜಯಂತಿ. ಇವತ್ತು ಭಗವದ್ಗೀತಾ ಜಯಂತಿ ಯಾವ ಕ್ರಮದಲ್ಲಿ ಅಂತನ್ನೋದನ್ನು ನನ್ನ ನಿನ್ನಿನ ಪ್ರವಚನದಲ್ಲಿ ನಿಮಗೆ ವಿವರಣೆ ಮಾಡಿದ್ದೇನೆ. ಕಾರ್ತಿಕ ಕೃಷ್ಣ ಪಕ್ಷ ಚತುರ್ದಶಿ ದಿನ ಮಹಾಭಾರತ ಯುದ್ಧದ ಪ್ರಾರಂಭ. ಅವತ್ತೇ ಅರ್ಜುನ ಶ್ರೀಕೃಷ್ಣನಿಗೆ ಹಿತೋಪದೇಶವನ್ನು ಮಾಡಿದ್ದಾನೆ. ಆದರೆ ಯುದ್ಧದ ಮೊದಲಿನ 10 ದಿನಗಳವರೆಗೆ ಸಂಜಯ ಯುದ್ಧ ಭೂಮಿಯಲ್ಲೇ ಇದ್ದ. 10ನೇ ದಿನ ಅಂದರೆ ನವಮಿಯ ದಿನ ಭೀಷ್ಮಾಚಾರ್ಯ ಯಾವಾಗ ಶರ್ಪಂಚರದ ಮೇಲೆ ಮಲಕೊಂಡ್ರು, ಅವರನ್ನು ಭೇಟಿಯಾಗಿ ನಿನ್ನೆ ದಶಮಿ ದಿನ ಅವನು ಧೃತರಾಷ್ಟ್ರನ ಹತ್ರ ಹಸ್ತಿನಾವತಿಗೆ ಬಂದಿದ್ದಾನೆ. ಅಲ್ಲಿ ಯುದ್ಧದ ವಾರ್ತೆಯನ್ನು ಡಿಟೇಲ್ ಆಗಿ ತಿಳಿದುಕೊಳ್ಳುವುದಕ್ಕೋಸ್ಕರ ನನ್ನ ದಾರಿಯನ್ನೇ ಕಾಯ್ತಾ ಇರುವ ಧೃತರಾಷ್ಟ್ರ, ನಾನು ಅವನಿಗೆ ಹೇಳಿದೆ, ಭೀಷ್ಮಾಚಾರ್ಯರು ಶರಪಂಜರದ ಮೇಲೆ ಮಲಗಿದ್ರು, ಅವರು ಸೇನಾಪತಿ ಹೊರಟೋಯ್ತು ಅಂತ ತಿಳ್ಕೊಂಡ. ಭೀಷ್ಮಾಚಾರ್ಯರೇ ದ್ರೋಣಾಚಾರ್ಯರೇ ನಮಗೆ ಜಯವನ್ನು ತಂದು ಕೊಡ್ತಾರೆ ಅಂತ ತಿಳ್ಕೊಂಡಂತನ್ನೋ ಭರವಸೆಯ ಮೇಲೆ ಇರುವುದು ಧೃತರಾಷ್ಟ್ರ. ಅವನಿಗೆ ಈ ದುಃಖ ತಡೆಯಲಿಕ್ಕಾಗಲಿಲ್ಲ, ಮೂರ್ಛಿತನಾದ. ಮಾರ್ಗಶಿರ ಶುಕ್ಲಪಕ್ಷ ಏಕಾದಶಿ ದಿನ ಮೂರ್ಛಿತನಾದವನ್ನ ಸಮಾಧಾನ ಮಾಡಿ ವಿಶ್ರಾಂತಿ ತೆಗೆದುಕೊಳ್ಳಂತ ಹಾಗೆ ಬಿಟ್ಟಿದ್ದಾರೆ. ಮರುದಿವಸ ಬೆಳಗ್ಗೆ ಸಂಜಯ ಬರ್ತಾನೆ. ಆಗ ಸಂಜಯ ಮತ್ತು ಧೃತರಾಷ್ಟ್ರ ಸಂವಾದ ರೂಪದಿಂದ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಯೋತ್ಸವ ಮಾಮಕಃ ಪಾಂಡವಾಶ್ಚೈವ ಕಿಂ ಅಕುರ್ವತ ಸಂಜಯ ಅಂತನ್ನೋ ವಾರ್ತಾಲಾಪ ಪ್ರಾರಂಭವಾಗ್ತದೆ. 701 ಶ್ಲೋಕದ ಭಗವದ್ಗೀತೆ, ಅದ್ಭುತವಾಗಿರ್ತಕ್ಕಂಥ ತತ್ವಜ್ಞಾನದ ಗಣಿ, ಜೀವನದಲ್ಲಿ ತಿಳಿದುಕೊಳ್ಳಲೇಬೇಕಾದ ಮಹತ್ವಪೂರ್ಣ ವಿಷಯಗಳ ಸಂಗ್ರಹ, ಶಾಸ್ತ್ರ ಸಂಗ್ರಹ. ಮಹಾಭಾರತ ಅಂತಂದು ಒಂದು ಪಾರಿಜಾತ ವೃಕ್ಷವಾಗಿದ್ದರೆ, ಭಗವದ್ಗೀತೆ ಅಂತನ್ನೋದು ಪಾರಿಜಾತ ಹೂವಿನ ಮಕರಂದವಾಗಿದೆ. ಏಳ್ನೂರು ಶ್ಲೋಕಗಳನ್ನು ದಿನಾಲು ಪಾರಾಯಣ ಮಾಡಿದರೆ ಬಹಳ ಶ್ರೇಷ್ಠ. ಅದರಿಂದ ಮಹಾಪುಣ್ಯವೂ ಕೂಡ ಬರ್ತದೆ. ನನ್ನ ಮಾವಂದರು ದಿನಾಲು 700 ಶ್ಲೋಕ ಮತ್ತು ವಿಷ್ಣು ಸಹಸ್ರನಾಮ ಹೇಳದೆ ಜಾಗ ಬಿಟ್ಟು ಹೇಳ್ತಿರಲಿಲ್ಲ. ಇಂಥ 700 ಶ್ಲೋಕದ ಅರ್ಥಚಿಂತನೆಯನ್ನು ಮಾಡೋದು ಅಷ್ಟು ಸುಲಭವಲ್ಲ, ಬಹಳ ಕಠಿಣ. ಅದಕ್ಕೆ ವಿಷ್ಣು ತೀರ್ಥರು, ಮಾಧುನೂರು ವಿಷ್ಣು ತೀರ್ಥರು ಪ್ರತಿಯೊಂದು ಅಧ್ಯಾಯಕ್ಕೆ ಒಂದು ಶ್ಲೋಕ ಎತ್ತಿ ತೆಗೆದುಕೊಟ್ಟಿದ್ದಾರೆ. ಈ ಶ್ಲೋಕ ಈ ಅಧ್ಯಾಯದ ಪ್ರತಿನಿಧಿಯಾಗಿದೆ ಅಂತ. ಆರಂಭದಲ್ಲಿ ಒಂದು ಶ್ಲೋಕ ಮಾಡಿದ್ದಾರೆ, ತಮ್ಮ ಸ್ವಂತ ಶ್ಲೋಕ, ತಾವು ಮಾಡಿದ ಶ್ಲೋಕ. ಕೊನೆಯಲ್ಲಿ ಒಂದು ಶ್ಲೋಕ ಮಾಡಿದ್ದಾರೆ. 18 ಅಧ್ಯಾಯ 20 ಶ್ಲೋಕ, 21 ಶ್ಲೋಕ. ಈ ರೀತಿಯಾಗಿ ಅದ್ಭುತವಾದಂತಹ ಗ್ರಂಥ. ಅದಕ್ಕೆ ವ್ಯಾಖ್ಯಾನ ಬರಲಿಲ್ಲ, ನೀವೇ ನಿಮ್ಮ ಬುದ್ಧಿಯಿಂದ ಚಿಂತನೆ ಮಾಡಿ ಅಂತ ತಿಳ್ಕೊಂಡು ಅಂತೇಳಿ ನಮಗೆ ಬಿಟ್ಟು ಹೋಗಿದ್ದಾರೆ, ನಮಗೆ ಆರಿಸಿಕೊಟ್ಟಿದ್ದಾರೆ.
ಈ ಅಧ್ಯಾಯದ ಪ್ರತಿನಿಧಿ ಈ ಶ್ಲೋಕ ಅಂತ. ಇವತ್ತು ಅದರ ಬಗ್ಗೆ ಚಿಂತನೆ ಮಾಡೋಣ. ಅವರು ಗೀತಾ ಸಾರೋದ್ಧಾರದ ಮಂಗಲಾಚರಣೆ ಈ ರೀತಿಯಾಗಿ ಮಾಡ್ತಾರೆ. ಬುಧಾನಾಂ ಅಬುಧಾನಾಂ ವಾ ಮೋಕ್ಷ ಮಾರ್ಗ ಪ್ರವೇಶಿನಾಂ ಅಲಂಕಾರ ಪ್ರದೀಪೋಯಂ ತನ್ಯತೆ ರುಚಿಕಾರಕ. ಪಂಡಿತರಿಗೂ ಈ ನನ್ನ ಗ್ರಂಥ ಉಪಕಾರಕವಾಗಿದೆ. ಯಾಕೆ ಭಗವದ್ಗೀತೆ ಅವರಿಗೆ ಮುಖೋದ್ಗತವಾಗಿರ್ತದೆ. ಅದನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳಲಿಕ್ಕೆ, ಹೇಳಲಿಕ್ಕೆ ಅವರಿಗೆ ಅನುಕೂಲವಾಗ್ತದೆ. ಸಾಮಾನ್ಯ ಜನರಿಗೋಸ್ಕರ ಸಂಕ್ಷೇಪದಲ್ಲಿ ಭಗವದ್ಗೀತೆ ಸಿಗ್ತದೆ, ಅವರಿಗೂ ಉಪಯೋಗಕ್ಕೆ ಬೀಳ್ತದೆ. ಅವರಿಬ್ಬರಿಗೂ ಮಾರ್ಗದರ್ಶಕವಾಗಿರ್ತಕ್ಕಂತಹ ಅತಿ ಸುಂದರವಾದ ದೀಪ ಆ ಭಗವದ್ಗೀತೆ ಸಂಗ್ರಹವನ್ನು ನಾನು ಮಾಡ್ತೇನೆ ಅಂತ ತಿಳ್ಕೊಂಡು ಅಂತೇಳಿ ಪ್ರತಿಜ್ಞೆ ಮಾಡಿದ್ದೆ. ಭಗವದ್ಗೀತೆಯನ್ನು ನೆನಪಲ್ಲಿಟ್ಟುಕೊಳ್ಳೋದು ಹೇಗೆ? ಅದರ ಕ್ರಮವನ್ನು ಶಾಸ್ತ್ರಕಾರರು ಈ ರೀತಿಯಾಗಿ ತಿಳಿಸ್ತಾರೆ, ವಿಷ್ಣು ತೀರ್ಥರು ತಿಳಿಸ್ತಾರೆ. ಅದು ಆ ಅಧ್ಯಾಯದಲ್ಲಿ ಯಾವ ಯೋಗ ಇದೆ ಅದನ್ನು ನೋಡಿಕೊಳ್ಳಿ. ಪ್ರತಿಯೊಂದು ಅಧ್ಯಾಯದ ಕೊನೆಯಲ್ಲಿ ವಿಷಾದ ಯೋಗ, ಸಾಂಖ್ಯ ಯೋಗ, ಕರ್ಮಯೋಗ, ಕರ್ಮ ಬ್ರಹ್ಮಾರ್ಪಣ ಯೋಗ, ಆ ಶಬ್ದದಲ್ಲಿಯೇ ಭಗವದ್ಗೀತೆಯ ಒಂದು ವೈಶಿಷ್ಟ್ಯ ಅಡಗಿದೆ. ಅದು ಹೇಗೆ ಅಡಗಿದೆ ಅಂತ ಅನ್ನೋದನ್ನು ನಾವು ನೋಡಿಕೊಳ್ಳೋಣ. ಮೊದಲನೇ ಭಗವದ್ಗೀತೆಯ ಮೊದಲನೇ ಅಧ್ಯಾಯ ವಿಷಾದ ಯೋಗ. ಜೀವನದಲ್ಲಿ ವಿಷಾದ ಬಂದಾಗ, ವಿಷಾದ ಅಂತಿಕೊಂಡಂದ್ರೆ ತೀವ್ರವಾದ, ಬಹಳ ದಿನವರೆಗೆ ಇರುವ ದುಃಖ. ದುಃಖ ಯಾವುದಾದ್ರೂ ವಸ್ತುವಿನ ಸಂದರ್ಭದಿಂದಾಗಿ ಸಿಗದೇ ಇದ್ದಾಗ ಬರೋ ದುಃಖ, ಅದು ಟಾರ್ ರೋಡಿನ ಮೇಲೆ ಮಳೆ ಬಿದ್ದಂತೆ ಬೇಗ ಒಣಗಿ ಹೋಗ್ತದೆ. ಆದರೆ ವಿಷಾದ ಹಾಗಲ್ಲ. ಮನಸ್ಸಿಗೆ ಒಂದು ಮನೋದೌರ್ಬಲ್ಯ ಬರ್ತದೆ. ಅದು ಬಹಳ ದಿವಸ ಆ ದುಃಖ ಇರ್ತದೆ. ಬೇಗನೆ ಆ ದುಃಖವನ್ನು ಮರಲಿಕ್ಕಾಗೋದಿಲ್ಲ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವ ಮಾಮಕ ಪಾಂಡವಾಶ್ಚೈವ ಕಿಂ ಅಕುರ್ವತ ಸಂಜಯ. ಸಂಜಯನಿಗೆ ಹೇಳ್ತಾನೆ, ಸಂಜಯ, ಧರ್ಮಕ್ಷೇತ್ರ ಇದು. ಯಾವ ಕ್ಷೇತ್ರದಲ್ಲಿ, ಕುರುಕ್ಷೇತ್ರದಲ್ಲಿ ಪಾಂಡವ ಕೌರವರ ಯುದ್ಧ ನಡೆದಿದೆ, ಇದು ಧರ್ಮಕ್ಷೇತ್ರ. ಏಕೆ ಅಂತಿಕೊಂಡು ಅಂತಂದರೆ ಕುರುಕ್ಷೇತ್ರಂ ವೈ ಧರ್ಮಯಜನಂ ಅಂತಿಕೊಂಡು ಅಂತೇಳಿ ಇದರ ಬಗ್ಗೆ ವಿವರಣೆ ಇದೆ. ಈ ಸ್ಥಳದಲ್ಲಿ ಅನೇಕ ಮಹಾನುಭಾವರು ಅನೇಕ ರೀತಿಯಾಗಿರ್ತಕ್ಕಂಥ ಯಜ್ಞಯಾಗಾದಿಗಳನ್ನು ಮಾಡಿದ ಇತಿಹಾಸವಿದೆ. ಮೇಲ್ ನೋಡ್ಲಿಕ್ಕೆ ಅರ್ಥ ಇಷ್ಟೇ ಇದೆ. ಸಂಜಯ, ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡಲು ಬಯಸಿರತಕ್ಕಂತಹ ಮಾಮಕ, ನನ್ನ ಕೌರವರು, ಪಾಂಡವಾಶ್ಚೈವ, ಮತ್ತು ಪಾಂಡವರು ಕಿಮ್ಮ ಕುರುವತ್ತೆ, ಏನೇನು ಮಾಡಿದ್ರಪ್ಪ ಹೇಳು, ಆ ಸುದ್ದಿ ತಿಳಿಸು. ಆದರೆ ಸುದ್ದಿ ನಿನ್ನೆ ದಿವಸ ತಿಳಿದಾಗಿದೆ ಅಲ್ಲ. 10 ದಿನದ ಯುದ್ಧ ಆಗಿದೆ, ಭೀಷ್ಮಾಚಾರ್ಯ ಪತನವಾಗಿದೆ, ದುರ್ಯೋಧನ ಪಕ್ಷಕ್ಕೆ ಸಾಕಷ್ಟು ಹಾನಿಯಾಗಿದೆ. ಮತ್ತೆ ಪುನಃ ಯಾಕೆ ಕೇಳಬೇಕು? ಧರ್ಮಕ್ಷೇತ್ರದಲ್ಲಿ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡ್ಲಿಕ್ಕೆ ಬಂದು ಯುದ್ಧ ಮಾಡ್ತಾರಲ್ಲ, ಊಟ ಮಾಡ್ತಾರ. ಆದರೆ ಅಲ್ಲ, ಹಾಗಲ್ಲ. ನಮಗೆ ಜಯ ಸಿಗ್ತದೆ ಅಂತ ತಿಳ್ಕೊಂಡು ಅಂತ ಹೇಳಿ
ಮನಸ್ಸಿನಲ್ಲಿ ಒಂದು ಆಸೆಯನ್ನು ಇಟ್ಕೊಂಡಿರ್ತಕ್ಕಂಥ ಧೃತರಾಷ್ಟ್ರನಿಗೆ ಭೀಷ್ಮಾಚಾರ್ಯ ಪತನದಿಂದ ಬಹಳ ನಿರಾಶೆಯಾಗಿದೆ. ದುಃಖ ತುಂಬಿ ಬಂದಿದೆ. ಮನದ ಆಳದಲ್ಲಿ ಅದು ಬೇರೂರಿದೆ. ಮರಿಲಿಕ್ಕಾಗೋದಿಲ್ಲ. ತಮ್ಮ ಪರಾಜಯ ಒಪ್ಪಲಿಕ್ಕೂ ಆಗೋದಿಲ್ಲ, ಮರೀಲಿಕ್ಕೂ ಆಗೋದಿಲ್ಲ. ಅಂಥ ಒಂದು ವಿಶಿಷ್ಟವಾದ ಪರಾಜಯ. ಆದ್ದರಿಂದಾಗಿ ಆದರೂ ಅವನ ಪ್ಲ್ಯಾನ್ ಏನಿತ್ತು, ಅಥವಾ ಅವನ ಮನಸ್ಸು ಏನು ಹೇಳ್ತಾ ಇತ್ತು, ಧೃತರಾಷ್ಟ್ರನ ಮನಸ್ಸು, ಇದು ಕುರುಕ್ಷೇತ್ರ, ಒಳ್ಳೆಯ ತೀರ್ಥಕ್ಷೇತ್ರ. ತೀರ್ಥಕ್ಷೇತ್ರಕ್ಕೆ ಸಜ್ಜನರು ಬಂದಾಗ ನಿಶ್ಚಿತವಾಗಿ ಅವರ ಮನಸ್ಸಿನ ಪರಿವರ್ತನೆ ಆಗ್ತದೆ. ಮನಸ್ಸಿನಲ್ಲಿರ್ತಕ್ಕಂಥ ಕಲ್ಮಶಗಳು ದೂರವಾಗ್ತದೆ. ಮನುಷ್ಯ ಆ ಒಂದು ಪವಿತ್ರವಾದ ವಾತಾವರಣದಲ್ಲಿ ಪವಿತ್ರ ವಿಚಾರಗಳನ್ನು ಪ್ರಾರಂಭ ಮಾಡ್ತಾನೆ. ಆ ಪವಿತ್ರ ಕ್ಷೇತ್ರದಲ್ಲಿ ಸೇರಿದ ಕೌರವ ಪಾಂಡವರಿಗೆ ಏನಪ್ಪ ಯಾಕೆ ಯುದ್ಧ, ಈ ರಕ್ತಪಾತ ಏಕೆ ಅಂತ ಹೇಳಿ ಏನಾದರೂ ಸದ್ಬುದ್ಧಿ ಬಂದು ಇಬ್ಬರು ಸಂಧಿಯನ್ನು ಯಾಕೆ ಮಾಡ್ಕೊಳ್ಬಾರ್ದು, ಯುದ್ಧ ಹೇಗಾದರೂ ಒಂದು ದೂರವಾಗಬಹುದಲ್ಲ, ಯುದ್ಧ ದೂರವಾಗಬಹುದು ಅಂತಕೊಂಡಂತ ಒಂದು ಆಶೆಯಿಂದ ಇದ್ದ ಧೃತರಾಷ್ಟ್ರ. ತನ್ನ ಮಕ್ಕಳ ಮೇಲೆ ವಿಶ್ವಾಸ ಕಡಿಮೆ ಇತ್ತು. ಅದಕ್ಕೋಸ್ಕರ ಹೇಳ್ತಾನೆ, ಮಾಮಕಾಹ, ಕೌರವರು ಅಂತ ಅನ್ನೋದಿಲ್ಲ, ಮಾಮಕಾಹ, ನನ್ನಂತೆ ಕಣ್ಣಿದ್ದರೆ ಕಣ್ಣಿಲ್ಲದ ಕುರುಡ ನಾನಾದರೆ ನನ್ನ ಮಕ್ಕಳು ಕಣ್ಣಿದ್ದೂ ಕುರುಡರು. ಯಾವುದು ಸರಿ ಯಾವುದು ತಪ್ಪು ವಿವೇಕವೇ ಅವರಿಗಿಲ್ಲ. ಆದರೆ ಪಾಂಡವರು ಆಸ್ತಿಕರು. ಪಾಂಡವಾಶ್ಚೈವ ಏವ ಶಬ್ದ ಇದೆ. ಪಾಂಡವರೂ ಸಹ ಯಾಕೆ ಯುದ್ಧ ಮಾಡಿದರು? ಪಾಂಡವರು ಸಾತ್ವಿಕರು. ತೀರ್ಥಕ್ಷೇತ್ರಕ್ಕೆ ಬಂದಾಗ ಮನಸ್ಸು ಪರಿವರ್ತನೆ ಆಗ್ಬೋದಿತ್ತಲ್ಲ. ಅಯ್ಯೋ, ಅವರಿಗೂ ಈ ಬುದ್ಧಿ ಬರಲಿಲ್ಲಲ್ಲ ಅಂತ ಹೇಳಿ ಅತ್ಯಂತ ವಿಷಾದದಿಂದ ಹೇಳಿದ ಮಾತು ಇದು. ಹೀಗಾಗಬಾರ್ದಾಗಿತ್ತು, ಯಾಕಾಯಿತು ಅಂತಕೊಂಡಂತ ಅನ್ನೋ ಅಭಿಪ್ರಾಯದಲ್ಲಿ ಧೃತರಾಷ್ಟ್ರ ಕೇಳ್ತಾ ಇದ್ದಾನೆ. ಇದಕ್ಕೆ ಸಂಸ್ಕೃತದಲ್ಲಿ ಕಾಕುವಕ್ರೋಕ್ತಿ ಅಂತ ಅಲಂಕಾರ ಕರೀತಾರೆ. ಆಗ ಸಂಜಯ್ ಹೇಳ್ತಾನೆ, ಅರ್ಜುನನ ಮನಸ್ಸು ಪರಿವರ್ತನೆ ಆಗಿತ್ತು, ಯುದ್ಧ ಬೇಡ ಅಂತಿಕೊಂಡಂತ ಅನಿಸಿತ್ತು ಅನ್ನುವ ವಿಚಾರವನ್ನು ಹೇಳ್ತಾನೆ. ಇಲ್ಲಿ ಧೃತರಾಷ್ಟ್ರನ ದುಃಖದ ಚಿಂತನೆಯೂ ಕೂಡ ಇದೆ. ಮತ್ತೊಂದು ಕಡೆಯಲ್ಲಿ ದುರ್ಯೋಧನನ ಚಿಂತೆಯ ವಿಚಾರವೂ ಕೂಡ ಇದೆ. ದ್ರೋಣಾಚಾರ್ಯ ಹತ್ರ ಬಂದು ದುರ್ಯೋಧನ ಹೇಳ್ತಾನೆ, ಪಾಂಡವರ ಸೈನ್ಯ ಯಾಕೋ ಪರ್ಯಾಪ್ತಂ ತ್ವದಮೇ ತೇಷಾಂ, ಭೀಮರಕ್ಷಿತಂ, ಭೀಮನಿಂದ ರಕ್ಷಿತವಾಗಿರ್ತಕ್ಕಂಥ ಪಾಂಡವರ ಸೈನ್ಯ ಯಾಕೋ ವಿಜಯಿ ಆಗ್ತದೆ ಅಂತ ನನಗನ್ನಿಸ್ತಾ ಇದೆ, ಗೆಲ್ಲಲಿಕ್ಕೆ ಸಮರ್ಥ ಅಂತ ಅನ್ನಿಸ್ತಾ ಇದೆ. ಆದರೆ ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ, ಭೀಷ್ಮರು ಸೇನಾಪತಿಯಾದ ನಮ್ಮ ಸೈನ್ಯ ಯಾಕೋ ಪಾಂಡವರ ಸೈನ್ಯದ ಮುಂದೆ ಕಡಿಮೆ ಅಂತ ಅನ್ನಿಸ್ತಾ ಇದೆ, ಪರಾಜಯ ಅಂತಕ್ಕಂಥ ಒಂದು ಭಾಸ ನನಗೆ ಬರ್ತಾ ಇದೆ. ಅದಕ್ಕೋಸ್ಕರ ಸೇನಾಪತಿಯಾದ ಭೀಷ್ಮಾಚಾರ್ಯನ ಉತ್ಸಾಹಗೊಳಿಸಿ ಅಂತ ಹೇಳೋದಕ್ಕೋಸ್ಕರ ದುರ್ಯೋಧನ ಬಂದಿರ್ತಾನೆ. ದುರ್ಯೋಧನವು ಕೂಡ ಮನಸ್ಸಿನಲ್ಲಿ ಅವನಿಗೆ ನಿರ್ಧಾರವಾಗಿದೆ, ನನ್ನ ಸೋಲು ನಿಶ್ಚಿತ ಅಂತ ತಿಳ್ಕೊಂಡ. ಯಾಕೆ ಕೌರವನ ಪಕ್ಷಕ್ಕೆ ಬಂದವರೆಲ್ಲರೂ ತಮ್ಮ ಸ್ವಾರ್ಥಕ್ಕೆ ಬಂದಿದ್ದರೆ ಹೊರತು ದುರ್ಯೋಧನಿಗೆ ಜಯವನ್ನು ಸಂಪಾದಿಸಿ ಕೊಡಬೇಕು ಅಂತ ಬಂದವರಲ್ಲ. ಪ್ರತಿಯೊಬ್ಬರು ತಮ್ಮ ತಮ್ಮ ಸ್ವಾರ್ಥ ನೋಡಿಕೊಂಡರು. ಭೀಷ್ಮಾಚಾರ್ಯರು ಆಯ್ತಪ್ಪ ನಿಮಗೆ ಜಯ ಆಗಲಿ, ಸೆಕೆಂಡಿನ ಕರ್ಕೊಂಡು ಬಂದು ಅಂತ ತಿಳ್ಕೊಂಡು ಅಂತೇಳಿ ಅವರು ಧೋಕಾ ಕೊಟ್ಟರು. ಮುಂದೆ ದ್ರೋಣಾಚಾರ್ಯರು ಮಗ ಹೋದ ಅಂತ ತಿಳ್ಕೊಂಡು ಶಸ್ತ್ರನ್ಯಾಸ ಮಾಡ್ತಾರೆ.
ಕರಡ ಯಾವನನ್ನು ನಂಬಿನ ಯುದ್ಧ ಮಾಡಿದ್ದೆ, ಅವನು ಕವಚ ಕುಂಡಲಗಳನ್ನು ಕೊಟ್ಬಿಟ್ಟಿದ್ದಾನೆ, ನಿರ್ವೀರ್ಯನಾಗಿದ್ದಾನೆ. ಶಲ್ಯ ನಮ್ಮ ಪಕ್ಷಕ್ಕೆ ಬಂದಿದ್ದಾನೆ, ಆದರೆ ಎಷ್ಟಾದರೂ ಪಾಂಡವರ ಬಂಧುಗಳು ಅವ್ರ ಪಕ್ಷಪಾತಿ ಇರ್ಬೋದು ಅವನು. ಇದೆಲ್ಲ ವಿಚಾರ ಮಾಡಿ ಅವನಿಗನಿಸ್ತು, ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ. ಯಾಕೋ ನನ್ನ ಸೈನ್ಯ ಕಡಿಮೆ ಅಂತ ಅನ್ನಿಸ್ತಾ ಇದೆ ಅಂತ ಅವನು ದುಃಖಿತನಾದ. ಈ ಕಡೆಗೆ ಅರ್ಜುನ ಕೌರವರ ಸೈನ್ಯ ನೋಡಿದ, ತನ್ನ ಸೈನ್ಯದಲ್ಲಿ ತನ್ನ ಅಣ್ಣ ತಮ್ಮಂದರು, ಮಕ್ಕಳು, ಮೊಮ್ಮಕ್ಕಳು, ಬಂಧುಗಳು, ಬಾಂಧವರು ಯುದ್ಧ ಅಂದಮೇಲೆ ಇವರು ಸಾಯ್ತಾರೆ, ನಮ್ಮವರು ಸಾಯ್ತಾರೆ, ಅಯ್ಯೋ ನಮ್ಮವರು ಸಾಯ್ತಾರೆ ಅಂತ ತಿಳ್ಕೊಂಡ್ಮೇಲೆ ಯುದ್ಧ ಯಾಕೆ ಬೇಕದು ಅಂಥೇಳಿ ಅವನ ಮನಸ್ಸಿನಲ್ಲಿ ವಿಷಾದ ಉಂಟಾಗಿದೆ. ಮಂತ್ರಾಲಯ ಪ್ರಭುಗಳು ಹೇಳ್ತಾರೆ, ವಿಷಾದ ಅಂತ ತಿಳ್ಕೊಂಡಂತಂದರೆ ಮೋಹ ನಿಮಿತ್ತಕಾತ್ ಶೋಕಾತ್. ಯಾವುದೋ ಒಂದು ವಸ್ತುವಿನ ಮೇಲೆ ಮೋಹ ಇರ್ತದೆ, ಅದು ಹೋಗ್ತದಲ್ಲ ಅಂತ ಅನ್ನೋ ದುಃಖದಿಂದ ಒಂದು ತರಹದ ಮನಸ್ಸಿನಲ್ಲಿ ಫಟಿಗ್, ಮನೋವಿಕೃತಿ ಉಂಟಾಗ್ತದೆ, ಬೇಸರ ಉಂಟಾಗ್ತದೆ. ಮನಸ್ಸು ದುರ್ಬಲವಾದಾಗ ಆಗ ಮನುಷ್ಯನಿಗೆ ಏನು ಮಾಡಬೇಕು ಅಂತ ಅನ್ನೋದು ವಿವೇಕ ಉಂಟಾಗೋದಿಲ್ಲ. ಅಂಥ ವಿವೇಕರಾಹಿತ್ಯದ ಸ್ಥಿತಿಗೆ ಅರ್ಜುನ ಮುಟ್ಟಿದ. ಇವು ಧರ್ಮಯುದ್ಧ ಮಾಡಲೇಬೇಕು, ಪರಮಾತ್ಮನ ಪ್ರೀತ್ಯರ್ಥವಾಗಿ ಅದನ್ನು ಮುರಿಸಬೇಕು ಅಂತ ಅನ್ನೋದನ್ನು ಮರೆತುಬಿಟ್ಟ. ನಾನೇ ಎಲ್ಲರನ್ನು ಕೊಲ್ತಕ್ಕಂಥವನು, ನನ್ನಿಂದಗೆ ನನಗೆ ಪಾಪ ಬರ್ತದೆ ಅಂತನ್ನುವ ಪಾಪ ಪ್ರಜ್ಞೆಯನ್ನು ಮನಸ್ಸಿಗೆ ತಂದುಕೊಟ್ಟು ಅವನು ಮಹಾ ದುಃಖಿತನಾಗಿ ಕೃಷ್ಣನ ಜೊತೆಗೆ ಮಾತನಾಡ್ತಾನೆ. ಜೀವನದಲ್ಲಿ ಯಾವಾಗ ಇಂಥ ವಿಷಾದ ಬರ್ತದೆ ಆಗ ಮನುಷ್ಯನಿಗೆ ಜೀವನದಲ್ಲಿ ವೈರಾಗ್ಯ ಬರ್ತದೆ. ಆದರೆ ಎಲ್ಲರಿಗೂ ಬರೋದಿಲ್ಲ. ಧೃತರಾಷ್ಟ್ರನಿಗೆ ಬಹಳ ದುಃಖ ಆಗಿತ್ತು. ಆದರೂ ಒಂದು ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ಆಶೆ. ದ್ರೋಣಾಚಾರ್ಯ ಇದ್ದಾರೆ, ಭೀಷ್ಮ, ಕರ್ಣ ಇದ್ದಾನೆ, ನಾವು ಗೆಲ್ಬಹುದು. ಕ್ರಿಕೆಟ್ ಮ್ಯಾಚ್ನಲ್ಲಿ ಮೊದಲಿನ 3 ಬ್ಯಾಟ್ಸ್ಮನ್ ಹೋದರು, ಇನ್ನೂ 2-3 ಜನ ಇದ್ದಾರೆ ಆಲ್ರೌಂಡರ್, ಅವರೇನಾದರೂ ಮಾಡ್ಬೋದು ಅಂತನ್ನೋ ಆಶೆಯನ್ನು ಕಾಮೆಂಟ್ರಿ ಕೇಳ್ತಕ್ಕಂಥ ಟಿ ವಿ ಮುಂದೆ ಅದನ್ನು ನೋಡ್ತಾ ನಿಂತ್ಕೊಂಡಿರ್ತಕ್ಕಂಥವ್ರಿಗೆ ಅನ್ನಿಸ್ತದೆ, ನಮ್ಮವ್ರು ಗೆಲ್ಲಬೇಕು ಅಂತ. ಆ ಆಶೆಯಿಂದ ಧೃತರಾಷ್ಟ್ರ ಸಂಜಯನಿಗೆ, ಆಯ್ತಪ್ಪ ಯುದ್ಧದ ಎಲ್ಲ ಸ್ಥಿತಿ ಬೇಗ ಬೇಗ ಹೇಳು, ಯಾಕೆಂದ್ರೆ ಯುದ್ಧದ ವಿಚಾರ ಕೇಳುವುದು ಬಹಳ ಸುಲಭ, ಸಂತಟ ಅನ್ನಿಸ್ತದೆ, ಮಜಾ ಅನ್ನಿಸ್ತದೆ. ಆದರೆ ಆ್ಯಕ್ಚುಯಲ್ ಫೀಲ್ಡ್ನಲ್ಲಿ ಇರ್ತಕ್ಕಂಥವ್ರ ಪರಿಸ್ಥಿತಿ ಭಾಳ ವಿಚಿತ್ರವಾಗಿರ್ತದೆ. ಅದಕ್ಕೋಸ್ಕರವೇ ಸಂಸ್ಕೃತದಲ್ಲಿ ಒಂದು ಗಾದೆಯ ಮಾತು ಪ್ರಸಿದ್ಧವಾಯಿತು, ಯುದ್ಧಸ್ಯ ವಾರ್ತಾ ರಮ್ಯ ಅಂತ ತಿಳ್ಕೊಂಡಂತೇಳಿ. ಯುದ್ಧದ ಮಾತು ಕೇಳಲಿಕ್ಕೆ ಭಾಳ ಚೆನ್ನಾಗಿ, ಅಲ್ಲಿ ಬಾಂಬಿತ್ತು, ಇಲ್ಲಿ ಬಾಂಬಿತ್ತು ಅಂತ ತಿಳ್ಕೊಂಡಂತೇಳಿ ಕೇಳಲಿಕ್ಕೆ ಸುಲಭ ಇರ್ತದೆ. ಆ್ಯಕ್ಚುಯಲ್ ಅದನ್ನು ಎದುರಿಸುವಾಗ ಎಂಥ ಸಮಸ್ಯೆ ಇರ್ತದೆ. ಹೀಗಾಗಿ ತನ್ನ ದುಃಖ ಮರೆಯೋದಕ್ಕೋಸ್ಕರ ಯುದ್ಧದ ವಿವರಣೆಯನ್ನು ಮಾಡುವಂತ ಹೇಳಿ ಧೃತರಾಷ್ಟ್ರ ಹೇಗೆ ಜನರು ಸೆರೆ ಕೊಡೋದು ದುಃಖ ಮರೀಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಅದರಿಂದ ಡಬಲ್ ದುಃಖ ಆಗ್ತಾ ಮಾತು ಬೇರೆ. ಹಾಗೆ ಧೃತರಾಷ್ಟ್ರನ ಅವಸ್ಥೆ. ದುರ್ಯೋಧನ, ಕೆಲವರು ಇರ್ತಾರೆ ಬಹಳ ದುಃಖ ಬಂದ ಕ್ಷಣಕ್ಕೇನು ಹೋಗಿ ಸುಸೈಡ್ ಮಾಡ್ಕೊಳ್ತಾರೆ. ಸಾಲ ಭಾಳ ಆಗಿಬಿಡ್ತದೆ, ತಿರ್ಸ್ಲಿಕ್ಕೆ ಆಗೋದಿಲ್ಲ, ನೌಕರಿ ಹೊರಟೋಗ್ಬಿಡ್ತದೆ, ಬೇರೆ ದಾರಿ ಇಲ್ಲ ಅಂತೇಳಿ ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಆದರೆ ಆತ್ಮಹತ್ಯೆಯಿಂದ ಸಮಸ್ಯೆ ದೂರ ಆಗೋದಿಲ್ಲ ಅಂತ ಗೊತ್ತಿದೆ ಅವರಿಗೆ, ಅದನ್ನು ಮಾಡ್ಕೊಳ್ತಾರೆ. ಆ ರೀತಿಯಾಗಿ ತನ್ನ ದುಃಖ ಪರಾಜಯವಾಗ್ತದೆ ಅನ್ನೋದಕ್ಕೋಸ್ಕರ ಸಂಧಿ ಮಾಡಿಕೊಳ್ಬೇಕು ಅಂತನೋ ಬುದ್ಧಿ ಬರಲಿಲ್ಲ. ಯುದ್ಧ ಮಾಡಿ ಸಾಯೋಣ ಅಂತೇಳಿ ಮದರ್ತೆ ತೆಕ್ತ ಜೀವಿತ ಅಂತ ಹೇಳಿದೆ. ಆತ್ಮಹತ್ಯೆ ಸಮನಾದ ಯುದ್ಧದಲ್ಲಿ ಪ್ರವೃತ್ತನಾದ ದುರ್ಯೋಧನ. ಆನಂತರ ಅರ್ಜುನ ಸಜ್ಜನ ಮೊದಲು ಲಕ್ಷ್ಯ ಕೊಟ್ಟ, ಕೃಷ್ಣ ಇವೆಲ್ಲ ದ್ರೋಣಾಚಾರ್ಯ, ಭೀಷ್ಮಾಚಾರ್ಯ ಎಲ್ಲ ಗುರುಗಳು, ಈ ಗುರುಗಳನ್ನು ನಾನು ಹೇಗೆ ಕೊಲ್ಲಿ?
ಗುರುಗಳ ಜೊತೆಗೆ ನಾನು ಯುದ್ಧ ಹೇಗೆ ಮಾಡಲಿ? ಅವರಿಗೆ ಬುದ್ಧಿ ಇಲ್ಲದೆ ಇರ್ಬೋದು, ನಾವು ಬುದ್ಧಿಯಿಂದ ಇರಬೇಕಲ್ಲ. ಯುದ್ಧ ಬೇಡ ಅಂದ್ಕೊಂಡು ಮೊದಲೇ ತರ್ಕ ಕೊಟ್ಟ. ಆದರೆ ಯುದ್ಧದ ಪರಿಣಾಮ ಅನೇಕ ಹತ್ಯೆಗಳು ಅಂತನ್ನೋದು ಅರ್ಜುನನಿಗೆ ಅಪರಿಚಿತ ಏನಲ್ಲ. ಇಲ್ಲಿದ ನನಗೆ ಅನೇಕ ಯುದ್ಧ ಮಾಡಿದ್ದಾನೆ. 60 ಕೋಟಿ ನಿವಾತ ಕವಚರನ್ನು, ಸಂಸಪ್ತಕರನ್ನು ಸಂಹಾರ ಮಾಡಿದ್ದಾನೆ. ಆದ್ದರಿಂದಾಗಿ ಅನೇಕ ಜನರು ಸಾಯ್ತಾರಲ್ಲ ಅಂತ ಹೇಳಿ ಅನ್ನುವ ತರ್ಕ ಅರ್ಜುನನಿಗೆ ಯಾಕೋ ಸರಿ ಅನ್ನಿಸ್ಲಿಲ್ಲ. ಅದಕ್ಕೆ ಅವನು ಚೇಂಜ್ ಮಾಡಿದ. ಇಲ್ಲ, ಮತ್ತೆ ಎಷ್ಟೋ ಜನ ಯುವಕರು ಸತ್ತೋಗ್ತಾರೆ ಯುದ್ಧದಲ್ಲಿ. ಅವರ ಹೆಂಡತಿಯರು ವಿಧವೆಯರಾಗ್ತಾರೆ, ಸಣ್ಣ ವಯಸ್ಸಿನಲ್ಲಿ ವಿಧವೆಯರಾಗ್ತಾರೆ. ಕೆಲವರು ನಿಯತ್ತಿನಿಂದ ಇರಬಹುದು, ಕೆಲವರು ವ್ಯಭಿಚಾರ ಮಾಡಿ ಬೇರೆ ಸಂತಾನ ಪಡೆಯಬಹುದು. ಯಾವಾಗ ಸಂಕರ ಜಾತಿ ಉಂಟಾಗ್ತದೆ ಅದು ಜಗತ್ತಿಗೆ ಒಳ್ಳೆಯದಲ್ಲ. ಅದಲ್ಲಿಯೂ ಕೂಡ ನಮ್ಮವರ ಜೊತೆಗೆ ನಾನು ಹೇಗೆ ಯುದ್ಧ ಮಾಡಲಿ? ಆಚಾರ್ಯಾನ್ ಮಾತುಲಾನ್ ಭ್ರಾತೃನ್ ಪುತ್ರಾನ್ ಪೌತ್ರಾನ್ ತಕೀಂತತ ಅಂತ ಯಾಕೆ ವಿಚಾರ ಮಾಡಿದಾಗ ಅರ್ಜುನ ನಿಮ್ಮವ್ರ ಜೊತೆಗೆ ಉತ್ತರ ಗೌರಗಣದಲ್ಲಿ ಯುದ್ಧ ಮಾಡಿದ್ದೀಯಲ್ಲ ಅಂತ ಕೃಷ್ಣ ಕೇಳ್ಬೋದು. ಅದನ್ನು ಚೇಂಜ್ ಮಾಡಿದ. ಕೊನೆಗೆ ಹೇಳ್ತಾನೆ ಪರಮಾತ್ಮ, ಈ ಯುದ್ಧದಿಂದ ನಮ್ಮ ಸಂಬಂಧಿಗಳು ಹೊರಟೋಗ್ತಾರೆ. ಸಂಬಂಧಿಗಳದ್ದು ರಾಜ್ಯ ತೆಗೆದುಕೊಂಡು ನಾನು ಮಾಡಲಿ? ಈ ತರ್ಕವೂ ಕೂಡ ಅವನಿಗೆ ಸರಿ ಅನ್ನಿಸ್ಲಿಲ್ಲ. ಅರ್ಜುನ ಬುದ್ಧಿವಂತ. ಕೊನೆಗೆ ಏನೂ ತೋಚದೆ ಮನಸ್ಸಿನ ಕಿಂಕರ್ತವ್ಯ ಮೂಢನಾಗಿ ವಿಷಾದಯುಕ್ತನಾಗಿ ಭಗವಂತನ ಹತ್ರ ಬರ್ತಾನೆ. ಶಿಷ್ಯಸ್ನೇಹಂ ಶಾದಿಮಾಂ ತ್ವಾಂ ಪ್ರಪನ್ನಂ, ನಿನ್ನೆ ಶಿಷ್ಯಪ್ಪ ನಾನು, ನನಗೆ ಮಾರ್ಗದರ್ಶನ ಮಾಡು ಅಂತ ತಿಳ್ಕೊಂಡಂತೆ. ಅಂದರೆ ವಿಷಾದ ಅಂತ ಅನ್ನೋದೇನಿದೆ, ಜೀವನದಲ್ಲಿ ಮೇಲಿನ ಮೇಲೆ ದುಃಖಗಳು ಬಂದಾಗ ಮನುಷ್ಯನಿಗೆ ಆಯ್ತಪ್ಪ ಸಂಸಾರ ಸಾಕು, ದೇವ್ರ ಧ್ಯಾನ ಮಾಡಿ ಆದರೂ ಉದ್ಧಾರ ಆಗೋಣ ಅಂತ ತಿಳ್ಕೊಂಡಂತೇಳಿ ಈ ದಾರಿಗೆ ಬರ್ತಾನೆ. ಆದರೆ ಅವನು ಸಜ್ಜನಾಗಿರ್ಬೇಕು. ಹೀಗಾಗಿ ವಿಷಾದ ಒಂದು ಯೋಗ. ಯೋಗ ಅಂತ ತಿಳ್ಕೊಂಡಂತಂದರೆ ಪರಮಾತ್ಮನ ದಾರಿಗೆ ಹೋಗುವ, ಪರಮಾತ್ಮನನ್ನು ಪಡೆಯುವ ಹಂಬಲದ ಒಂದು ಮೆಟ್ಟಲು. ಈ ಮೊದಲನೇ ಶ್ಲೋಕವನ್ನೇ ವಿಷ್ಣು ತೀರ್ಥರು ಮೊದಲನೇ ಅಧ್ಯಾಯದ ಸಾರವಾಗಿ ಅದನ್ನು ಆರಿಸಿದ್ದಾರೆ. ಇನ್ನು ಎರಡನೇ ಅಧ್ಯಾಯ ಸಾಂಖ್ಯ ಯೋಗ. ಸಾಂಖ್ಯ ಅಂತ ತಗೊಂಡಂತಂದರೆ ಭಗವತ್ ತತ್ವಜ್ಞಾನ, ಷಡ್ದರ್ಶನದಲ್ಲಿರುವ ಸಾಂಖ್ಯ ಅಲ್ಲ. ಇದು ಕಪಿಲ ಸಾಂಖ್ಯ, ಇದು ಕೃಷ್ಣ ಸಾಂಖ್ಯ. ಪರಮಾತ್ಮನ ಸರ್ವೋತ್ತಮತ್ವವನ್ನು ಮಹಿಮೆಯನ್ನು ಹೇಳಲಿಕ್ಕೆ ಹೊರಟಿರ್ತಕ್ಕಂಥ ಕ್ರಮ. ಸಾಂಖ್ಯ ಅಂದರೆ ತತ್ವಜ್ಞಾನ. ಎರಡನೇ ಅಧ್ಯಾಯ ಪೂರ್ತಿ ತತ್ವಜ್ಞಾನದಿಂದ ಅದು ತುಂಬಿ ಹೋಗಿದೆ. ಎರಡನೇ ಅಧ್ಯಾಯದ ಪ್ರತಿನಿಧಿ ಶ್ಲೋಕ ಯಾವುದು? ವಿಷ್ಣು ತೀರ್ಥರು ಆರಿಸಿದ ಪ್ರತಿನಿಧಿ ಶ್ಲೋಕ ಅಂತ ತಿಳ್ಕೊಂಡಂತಂದರೆ, ಬುದ್ಧಿಯುಕ್ತೋ ಜಹಾತೀಹ ಉಭೇ ಸುಕೃತ ದುಷ್ಕೃತೆ ತಸ್ಮಾತ್ ಯೋಗಾಯ ಯೋಜ್ಯಸ್ವ ಯೋಗ ಕರ್ಮಸು ಕೌಶಲಂ. ಯಾವಾಗ ಮನುಷ್ಯನಿಗೆ ಅಪರೋಕ್ಷ ಜ್ಞಾನವಾಗ್ತದೆ, ಅಪರೋಕ್ಷ ಜ್ಞಾನವಾದಾಗ ಅವನು ತನ್ನ ಸಂಸಾರದಲ್ಲಿ ಬಂಧಕವಾಗುವ ಪಾಪಗಳಂತೂ ಹೊರಟೋಗ್ತವೆ, ಪುಣ್ಯವನ್ನು ಕೂಡ ಅವನು ಖರ್ಚು ಮಾಡಿಬಿಡ್ತಾನೆ. ಪುಣ್ಯವನ್ನು ಕೂಡ ಖರ್ಚು ಮಾಡ್ತಾನೆ, ಅದು ಬಿಟ್ಬಿಡ್ತಾನೆ. ಆಗ ಸ್ವರೂಪ ಆನಂದ ರೂಪವಾದ ಮೋಕ್ಷವನ್ನು ಹೊಂದ್ತಾನೆ. ಅರ್ಜುನ, ನೀನು ಯುದ್ಧ ಮಾಡಲೇಬೇಕು. ನಿನ್ನ ತರ್ಕ ಏನಿದೆ, ನಮ್ಮವರು ಸಾಯ್ತಾರೆ ಅಂತ ತಿಳ್ಕೊಂಡು ಅಂತೇಳಿ ಸಾಯೋದಿಲ್ಲಪ್ಪ. ಜೀವ ಅಮರ, ದೇಹ ನಶ್ವರ. ನಿತ್ಯ ನೂತನನಾದ ಪರಮಾತ್ಮನ ಪ್ರತಿಬಿಂಬ ಜೀವ. ಆದ್ದರಿಂದಾಗಿ ಜೀವನಿಗೂ ಕೂಡ ಮರಣ ಇಲ್ಲ,
ಚಿಂತೆ ಮಾಡಬೇಡ. ಆದರೆ ಪರಮಾತ್ಮ ಕೇವಲ ಜೀವನಿತ್ಯ ಅಂತ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ನಾವು ಏನು ಸಾಧನೆ ಮಾಡಿದ್ದು, ಜೀವನದ ಉದ್ದೇಶ ಏನು? ಜೀವನದ ಉದ್ದೇಶ ಮೋಕ್ಷ. ಅದಕ್ಕೆ ಬೇಕು ಅಪರೋಕ್ಷ ಜ್ಞಾನ. ಅಪರೋಕ್ಷ ಜ್ಞಾನ ಯಾವಾಗ ಬರ್ತದೆ, ಆಗ ಸಂಚಿತವಾಗಿರ್ತಕ್ಕಂಥ ಪುಣ್ಯ ಪಾಪಗಳೆಲ್ಲ ಹೊರಟೋಗ್ಬಿಡ್ತದೆ. ಆಗಾಮಿಯಾದಂಥ ಪುಣ್ಯ ಪಾಪಗಳ ಲೇಪ ಅವನಿಗೆ ಆಗೋದಿಲ್ಲ. ವರ್ತಮಾನ ಕಾಲದಲ್ಲಿಯೂ ಕೂಡ ಪ್ರಾರಬ್ಧಕ್ಕಿಂತ ಹೆಚ್ಚಾಗಿ ರಿಸರ್ವ್ ಆಗಿರ್ತಕ್ಕಂಥ ಮೋಕ್ಷಕ್ಕೆ ಪ್ರತಿಬಂಧಕವಾದ, ಎಲ್ಲಿ ತನಕ ಈ ಗುಣಗಳನ್ನು ಅನುಭವಿಸೋದು ಅಲ್ಲಿ ತನಕ ಮೋಕ್ಷ ಇಲ್ಲ. ಆದ್ದರಿಂದಾಗಿ ಮನುಷ್ಯ ಭಗವಂತನ ಆ ತತ್ವಜ್ಞಾನವನ್ನು ಪಡೆಯೋದಕ್ಕೋಸ್ಕರ ಪ್ರಯತ್ನಿಸಬೇಕು. ಭಗವಂತನಿಗೆ ಶರಣು ಹೋಗಲಿಲ್ಲ ಅಂತಕೊಂಡಂತಂದರೆ ಅಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಜೀವನದಲ್ಲಿ ಸುಖ ಇಲ್ಲ. ಒಂದು ದಿವಸ ಎಲ್ಲ ಬಿಟ್ಟು ಹೊರಟೋಗ್ಬಿಡ್ತೇವೆ. ಆದರೆ ಪಡೆದಿರ್ತಕ್ಕಂಥ ಮನುಷ್ಯ ಜನ್ಮದ ಸಾಧನೆ ಆಗಬೇಕಲ್ಲ. ಪರಮಾತ್ಮ ನಮಗೆ ಮನುಷ್ಯ ಜನ್ಮ ಕೊಟ್ಟದ್ದು ಭಗವಂತನನ್ನು ಕಾಣುವುದಕ್ಕೋಸ್ಕರ. ಆದ್ದರಿಂದಾಗಿ ಅರ್ಜುನನಿಗೆ ಪರಮಾತ್ಮ ಹೇಳ್ತಾನೆ, ನೋಡಪ್ಪ, ತತ್ವಜ್ಞಾನಿಗಳು ಹೇಗೆ ಅನಿಷ್ಟ ಸುಖ ದುಃಖಗಳನ್ನು ಬಿಡ್ತಾರೆ, ಪರಮಾತ್ಮನಲ್ಲೇ ಲೀನರಾಗ್ತಾರೆ, ಅವನು ಹೇಳಿದ ಕರ್ತವ್ಯಗಳನ್ನು ನಿರ್ವಹಿಸ್ತಾರೆ, ಅದೇ ರೀತಿಯಾಗಿ ಕೂಡ ತಸ್ಮಾತ್ ಯೋಗಾಯ ಯೋಜ್ಯಸ್ವ, ನೀನು ಕೂಡ ಪರಮಾತ್ಮನ ಪ್ರಾಪ್ತಿಗೋಸ್ಕರ ಪ್ರಯತ್ನ ಮಾಡು. ಯಾವುದಕ್ಕೆ ಯೋಗ ಅಂತ ಅನ್ಬೇಕು? ಯಾವ ಕರ್ಮದಿಂದ ಅಂತಃಕರಣ ಶುದ್ಧಿಯಾಗಿ ಭಗವದ್ಜ್ಞಾನ ಬರ್ತದೆ ಅಂಥ ಒಂದು ಕೃತಿಗಳನ್ನು ನಾವು ಮಾಡಲಿಕ್ಕೆ ಪ್ರಯತ್ನಿಸಬೇಕು ಅಂತನ್ನೋದನ್ನು ಹೇಳಿ, ನೋಡಪ್ಪ, ದೇಹ ಒಂದು ದಿವಸ ಒಂದಿಲ್ಲ ಅಂತವಂತ ಇಮೇ ದೇಹ. ಆದರೆ ದೇಹ ಹೊರಟೋಗ್ತಕ್ಕಂಥ ಅನಿವಾರ್ಯ ಪರಿಸ್ಥಿತಿ, ಅದರಿಂದ ದುಃಖ ಪಡುವ ಕಾರಣವಿಲ್ಲ. ಹಳೆ ಬಟ್ಟೆ ಹೋಗಿ ಹೊಸ ಬಟ್ಟೆ ಬಂದಂತೆ. ಅಷ್ಟೇ ಅಲ್ಲ, ಶಾಸ್ತ್ರಗಳನ್ನು ಓದಬೇಕು. ಶಾಸ್ತ್ರಗಳಲ್ಲಿಯೂ ಕೂಡ ಅನ್ನಿಸ್ತದೆ, ಮಳೆಗಾಗಿ ಹೋಮ, ಸಂತತಿಗಾಗಿ ಒಂದು ಶಾಂತಿ, ಗಂಡ ಹೆಂಡತಿ ಸಮಸ್ಯೆ ದೂರ ಆಗಲಿಕ್ಕೆ ಒಂದು ಶಾಂತಿ, ಹಾಗೆ ಹೀಗೇನಾದರೂ 20 ಇರ್ಬೋದು. ಆದರೆ ಈ ರೀತಿಯಾಗಿರ್ತಕ್ಕಂಥ ಉದ್ದೇಶ ಅಂತಿಕೊಂಡಂತೇನಿದೆ, ಇದು ಆರಂಭದಲ್ಲಿ ಒಳ್ಳೆಯದು ಅಂತ ಅನ್ನಿಸ್ತದೆ, ನಮ್ಮನ್ನು ಸಂಸಾರದಲ್ಲೇ ಸೆಲೆಕ್ಟ್ಸ್ಬಿಡ್ತದೆ. ಅದಕ್ಕೋಸ್ಕರ ಸುಖಭೋಗದ ಸಾಧನೆಗಳ ವಿಷಯದಲ್ಲಿ ನಿಷ್ಕಾಮನಾಗಿ ಪರಮಾತ್ಮನ ವಿಷಯದಲ್ಲಿ ಸಕಾಮನಾಗು. ವ್ಯವಸಾಯಾತ್ಮಿಕ ಬುದ್ಧಿ ಏಕೈವ ಕುರುನಂದನ. ಪರಮಾತ್ಮನ ದರ್ಶನವಾದರೆ, ಮೋಕ್ಷವಾದರೆ ನಮಗಿಷ್ಟು ಸುಖ ಸಿಗ್ತದಲ್ಲ, ದುಃಖ ಸಂಬಂಧವೇ ಇರೋದಿಲ್ಲ. ಅದಕ್ಕೋಸ್ಕರವೇ ಯಾವ ಅನರ್ಥ ಉದಪಾನೆ ಪರಮಾತ್ಮನ ಅನುಗ್ರಹ ಬಂತು ಅಂತಕೊಂಡಂತಂದರೆ ಲೌಕಿಕ ಸುಖಗಳು ಎಲ್ಲವೂ ಕೂಡ ಸಿಕ್ಬಿಡ್ತದೆ. ಆದ್ದರಿಂದಾಗಿ ತತ್ವಜ್ಞಾನವನ್ನು ಪಡೆದು ಪರಮಾತ್ಮನ ಪಡೆಯೋದಕ್ಕೋಸ್ಕರ ನೀನು ಪ್ರಯತ್ನಿಸಿಲ್ಲಾಗು. ತಿಳುವಳಿಕೆ ಬೇಕು, ಜ್ಞಾನ ಬೇಕು. ಭಗವಂತನನ್ನು ಪಡೆದು ಶಾಶ್ವತ ಸುಖ ಪಡೆಯಬೇಕಾಗಿದ್ದರೆ ಜ್ಞಾನದ ಅವಶ್ಯಕತೆ ಇದೆ ಅಂತನ್ನೋದನ್ನು ಈ ದ್ವಿತೀಯಾಧ್ಯಾಯದಲ್ಲಿ ತಿಳಿಸಿ ಹೇಳಿದ್ದರಿಂದಾಗಿ ಇದಕ್ಕೆ ಸಾಂಖ್ಯಯೋಗ ಅಂತ ತಿಳ್ಕೊಂಡಂತ ಹೆಸರು. ಬಹಳ ಹೇಳಲಿಕ್ಕಿದೆ, ದೊಡ್ಡ ಅಧ್ಯಾಯ, ಆದರೆ ಸಮಯದ ಮಿತಿ ಇದೆ. 3ನೇ ಅಧ್ಯಾಯ ಕರ್ಮಯೋಗ. ಅರ್ಜುನ, ನೀನು ಹೇಳದೇ ಇಲ್ಲ, ನಾನು ಯುದ್ಧ ಬಿಟ್ಟು ಸನ್ಯಾಸಿಯಾಗಿ ಧ್ಯಾನ ಮಾಡ್ತಾ ಕೂತ್ಕೊಳ್ತೇನೆ ಅಂತ ತಿಳ್ಕೊಂಡು ಅಂತ ಹೇಳ್ದಿಲ್ಲ. ಅದರಿಂದ ನಿನಗೆ ಪಾಪ ಬರ್ತದೆ. ಧ್ಯಾನ, ಭಗವದ್ಧ್ಯಾನ ಇವೆಲ್ಲವೂ ಕೂಡ ಪುಣ್ಯಕರವಾಗಿದ್ದರೂ ಕೂಡ ನಿನಗೆ ಇದು ಪಾಪ.
ಯಾಕೆ? ಹುಟ್ಟಿನ ಜೊತೆಯಲ್ಲೇ ನಾನು ಪ್ರತಿಯೊಬ್ಬರಿಗೆ ಇಂಥ ಕರ್ಮ ಮಾಡು ಅಂತ ತಿಳ್ಕೊಂಡಂತೇಳಿ ನಾನು ನಿಯಮ ಮಾಡಿದ್ದೆ. ಯಾರು ವರ್ಣಾಶ್ರಮೋಚಿತವಾಗಿರ್ತಕ್ಕಂಥ ಕರ್ಮಗಳನ್ನು ಮಾಡೋದಿಲ್ಲ, ಎಂದಿಗೂ ಅವರಿಗೆ ಸದ್ಗತಿ ಇಲ್ಲ. ಎಲ್ಲಿಯೂ ಪೂರ್ತಿ ಸುಖ ಇಲ್ಲ, ಪರತರಲ್ಲಂತೂ ಸುಖ ಇಲ್ಲವೇ ಇಲ್ಲ. ಆಗ ಅರ್ಜುನ ಕೇಳ್ತಾನೆ, ಪರಮಾತ್ಮ ಕರ್ಮ ಮಾಡ್ತೇನೆ, ಪುಣ್ಯ ಬಂತದೆ, ಪುಣ್ಯಕ್ಕೋಸ್ಕರ ಪುನರ್ಜನ್ಮ, ಈ ಬಂಧನದಿಂದ ಮುಕ್ತನಾಗೋದು ಹೇಗೆ? ಪರಮಾತ್ಮನ ಆಜ್ಞಾ ಪರಿಪಾಲನೆ ರೂಪವಾದಂಥ ಸಂಧ್ಯಾವಂದನಾದ ಸಕಲ ಕ್ರಿಯೆಗಳನ್ನು ಮಾಡಲೇಬೇಕು. ಆದರೆ ಕೆಲವು ಪುಣ್ಯಕರ್ಮಗಳಿಂದ, ದಾನಾದಿಗಳಿಂದ ಪುಣ್ಯ ಬರ್ತದೆ. ಆ ಪುಣ್ಯಕ್ಕೋಸ್ಕರ ಮತ್ತೆ ಸ್ವರ್ಗಲೋಕಕ್ಕೆ ಹೋಗಬೇಕು. ಸ್ವರ್ಗಲೋಕಕ್ಕೆ ಹೋಗಿ ಆ ಪುಣ್ಯ ಅನುಭವಿಸೋದಕ್ಕೋಸ್ಕರ ಸಿರಿವಂತರ ಮನೆಯಲ್ಲಿ ಹುಟ್ಟಬೇಕು. ಈ ಚಕ್ರದಿಂದ ಬಿಡುಗಡೆ ಇಲ್ಲಲ್ಲ. ಅದಕ್ಕೋಸ್ಕರ ಪರಮಾತ್ಮ ಹೇಳ್ತಾನೆ, ನೋಡು, ಮೊದಲನೇದ್ದು ನಿನ್ನ ಕರ್ತವ್ಯ ತಿಳಿದುಕೊ. ಆ ಕರ್ತವ್ಯ ಹೇಗೆ, ಅವು ಯಾವುವು ಅಂತ ಅನ್ನೋದನ್ನು ಅರ್ಥ ಮಾಡಿಕೊ. ಇನ್ನು ಆ ಕರ್ತವ್ಯ ಕರ್ಮಗಳನ್ನು ನೀನು ನನಗೋಸ್ಕರ ನಾನು ಮಾಡ್ತೇನೆ ಅಂತ ಅನ್ನೋ ಅಹಂಕಾರದಿಂದ ನೀನು ಮಾಡಿದರೆ ಆ ಎಲ್ಲ ಕರ್ಮದಿಂದ ಆಗುವ ದೊಡ್ಡ ದೋಷಗಳು ನಿನಗೆ ಸೋಡ್ಕೊಳ್ತದೆ. ಯಾಕಂತಂದರೆ ಯಾವುದೇ ಕ್ರಿಯೆ ಮಾಡಬೇಕಾದ್ರೆ ತಪ್ಪುಗಳಾಗ್ತದೆ. ತಪ್ಪುಗಳ ಫಲ ನರಕ. ನಾವು ಒಂದು ದಿನಕ್ಕೆ 10 ಜನ್ಮ ಬರುವಷ್ಟು ಪಾಪಕರ್ಮಗಳನ್ನು ಮಾಡ್ತೇವೆ, ನಮಗೆ ಗೊತ್ತಿಲ್ಲದೆ. ಹಾಗಾದರೆ ಪಾಪ ಕಳೆದುಕೊಳ್ಳೋದು ಹೇಗೆ? ಪರಮಾತ್ಮನಾಜ್ಞೆ ವರ್ಣಾಶ್ರಮೋಚಿತವಾದ ಕರ್ಮ ಮಾಡಲೇಬೇಕು. ಆ ಕರ್ಮದಲ್ಲಿ ತಪ್ಪಾಗಬಹುದು, ಅದರಿಂದ ಉಲ್ಟಾ ಪರಿಣಾಮವಾಗೋದ್ರಿಂದ ನಾವು ಕರ್ಮವನ್ನೇ ಮಾಡೋದಿಲ್ಲ. ಆಗಿರ್ತಕ್ಕಂತಹ ಆ ಒಂದು ವಿಷಾದ ಇದೆ, ಆ ಒಂದು ಮಾಡತಕ್ಕಂಥ ಕ್ರಮ ನೈರಾಶ್ಯ ಇದೆ, ಅದು ಸರಿಯಲ್ಲ. ಯಾಕೆ? ನಿಯತ ಕರ್ಮ ಮಾಡದೇ ಇದ್ದರೂ ಪಾಪ ಬರ್ತದೆ. ನಮಗೆ ಸ್ವರ್ಗೋ ಬೇಡಪ್ಪ, ನರಕೋ ಬೇಡ, ನಾವು ತಟಸ್ಥರಾಗಿರ್ತೇವೆ, ನಮಗೆ ಇದೇ ಲೋಕ ಸಾಕು ಅಂತ ಅಲ್ಲಿಗೆ ಬರೋದಿಲ್ಲ. ಪರಮಾತ್ಮ ಹುಟ್ಟುವ ಜೊತೆಯಲ್ಲಿ ನಿನಗೆ ದೇಹ ಅನುಕೂಲತೆಯನ್ನು ಕೊಡುವ ಜೊತೆಯಲ್ಲಿ ಡೂ ನಾಟ್ ಡೂ ಆ ನಿಯಮಗಳನ್ನು ಕೂಡ ಮಾಡಿದ್ದಾನೆ. ಆದ್ದರಿಂದಾಗಿ ನೀನು ಮಾಡು, ಕರ್ಮ ಅನಿವಾರ್ಯ. ಆದರೆ ಕರ್ಮದಿಂದಾಗುವ ತಪ್ಪುಗಳ ಪಾಪ ನಿನಗೆ ಬರಬಾರದು ಅಂತ ತಿಳ್ಕೊಂಡಂತಿದ್ದರೆ, ಅಥವಾ ಕರ್ಮದಿಂದ ಬರುವ ಪುಣ್ಯ ನಿನ್ನ ಮೋಕ್ಷಕ್ಕೆ ಪ್ರತಿಬಂಧಕವಾಗಬಾರದು ಅಂತಿದ್ದರೆ, ಮೈ ಕರ್ಮಾಣಿ ಸರ್ವಾಣಿ ಸನ್ಯಸ್ಯಾಧ್ಯಾತ್ಮಚೇತಸ ನಿರಾಶೀ ನಿರ್ಮಮೋ ಭೂತ್ವ ಯುದ್ಧಸ್ವ ವಿಗತಜ್ವರ. ಕರ್ಮದ ದೋಷದ ಲೇಪ ಆಗಬಾರ್ದು ಅಂತಿದ್ದರೆ ಇದು ಪರಮಾತ್ಮನ ಪೂಜೆ ಅಂತೇಳಿ ಕರ್ಮ ಮಾಡಬೇಕು. ಆಗ ಬಂದ ದೋಷಗಳನ್ನೆಲ್ಲ ಪರಮಾತ್ಮ ಕ್ಷಮಿಸಿಬಿಡ್ತಾನೆ. ಅದಕ್ಕೋಸ್ಕರ ಪ್ರತಿಯೊಂದು ಯಜ್ಞ, ಯಾಗ, ಪೂಜೆ, ಪುನಸ್ಕಾರ, ವ್ರತ, ನಿಯಮ ಪ್ರತಿಯೊಂದರ ಕೊನೆಯಲ್ಲಿ ಕೂಡ ಅಹಂಕರ್ತ ಹರಿಕರ್ತ ತತ್ಪೂಜಾ ಕ್ರಮಚಾಕಿಲಂ ತಥಾಭಿಮತ್ಕರ್ತ ಪೂಜಾ ತತ್ಪ್ರಸಾದ ನಾಣ್ಯತ ಅಂತಕೊಂಡಂತ ನಾವು ತಪ್ಪದೆ ನಾವು ಹೇಳ್ತೀವಲ್ಲ. ಪರಮಾತ್ಮನೇ ಸ್ವತಂತ್ರಕರ್ತ. ಆದ್ದರಿಂದಾಗಿ ಪರಮಾತ್ಮನ ಪೂಜೆಗಾಗಿ ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮವಂದನ. ಆವಾಗ ನಮ್ಮ ಯಾವ ಸುಖ ದುಃಖಗಳು ನಮ್ಗೆ ಬಂಧಕವಾಗೋದಿಲ್ಲ, ಯಾವ ಕರ್ಮಗಳು ಕೂಡ ಬಂಧಕವಾಗೋದಿಲ್ಲ. ಆದ್ದರಿಂದಾಗಿ ನೀನು ಮಾಡುವ ಕರ್ಮಗಳನ್ನು ಹೃದಯದಲ್ಲಿ ಕೃಷ್ಣಾರ್ಪಣ ಅಂತ ಹೇಳಿ ಮೈ ಸನ್ಯಸ್ಯ ಅಂತ ಅನ್ನೋ ಭಾವನೆಯಿಂದ ಹೇಳಿ ಒಳಗಿರುವ ಬಿಂಬಮೂರ್ತಿಗೆ ಅದನ್ನು ಸಮರ್ಪಣೆ ಮಾಡ್ತಾ, ಕರ್ಮದ ಫಲದ ವಿಷಯದಲ್ಲಿ ಅತಿ ಆಶೆಯನ್ನು ಇಟ್ಟುಕೊಳ್ಳದೆ ಅಥವಾ ಅದರ ಮೇಲೆ ಮೋಹವನ್ನು ಇಟ್ಟುಕೊಳ್ಳದೆ, ಇದು ಪರಮಾತ್ಮನ ಸೇವೆ ಅಂತ ಅನ್ನೋದು ರೀತಿ ಅಂತ ಯುದ್ಧ ಮಾಡಿದರೆ ನಿನಗೆ ಪುಣ್ಯವೇ ಬರುತ್ತದೆ, ಪಾಪ ಬರೋದಿಲ್ಲ. ಅದರಿಂದ ಅಂತಃಕರಣ ಶುದ್ಧಿಯಾಗಿ ಪರಮಾತ್ಮ ಅನುಗ್ರಹವಾಗಿ ಅಪರೋಕ್ಷ ಜ್ಞಾನಿ ಆಗ್ತಿ. ಅಪರೋಕ್ಷ ಜ್ಞಾನವೇ ಜೀವನದ ಪ್ರಥಮ ಉದ್ದೇಶವಾಗ್ತದೆ. ಆದ್ದರಿಂದಾಗಿ ಕರ್ಮ ಮಾಡಲೇಬೇಕು, ಆದರೆ ಆಶೆ ಮೋಹದಿಂದ ರಹಿತವಾಗಿ ಮಾಡಬೇಕು ಅನ್ನುವ ಸಂದೇಶ ಈ ರೀತಿಯಾದಂಥ 3ನೇ ಅಧ್ಯಾಯದಲ್ಲಿ ನಮ್ಗೆ ತಿಳಿಸ್ಕೊಡ್ತದೆ.
ನಾವು ಮಾಡುವ ಕೃತಿಗಳು, ಕರ್ಮಗಳು ಇದು ಪರಮಾತ್ಮನ ಪ್ರಾಪ್ತಿಗೆ ಉಪಕಾರಕವಾಗಬೇಕಾಗಿದ್ದರೆ ಆಗ ನಮಗೆ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಭಗವಂತ ಅನುಗ್ರಹವಾಗ್ತದೆ. ಈ ಅಧ್ಯಾಯದ 1ರಿಂದ 8ನೇ ಶ್ಲೋಕ. ಮೂರನೇ ಅಧ್ಯಾಯದಲ್ಲಿ 1ನೇ ಶ್ಲೋಕದಿಂದ 8ನೇ ಶ್ಲೋಕದವರೆಗೆ ಕರ್ಮ ಬಿಡ್ತಕ್ಕಂಥವನು, ಧರ್ಮವನ್ನು ಬಿಡ್ತಕ್ಕಂಥವನು, ಧರ್ಮಾಚರಣೆ ಬಿಟ್ಟಿರ್ತಕ್ಕಂಥವರಿಗೆ ಅವ್ರು ಏನು ತಪ್ಪು ಮಾಡ್ತಾ ಇದ್ದಾರೆ ಅಂತನ್ನೋದನ್ನು ತಿಳಿಸಿದ ಈ ಅಧ್ಯಾಯ 9ರಿಂದ 35ನೇ ಅಧ್ಯಾಯದವರೆಗೆ ಕರ್ಮ ಅಂದರೆ ಏನು, ಆನಂತರ ವರ್ಣಾಶ್ರಮೋಚಿತವಾದ ಕರ್ಮ ಅಂತಂದರೆ ಏನು, ಪರಮಾತ್ಮನ ಮಹಿಮೆ ಏನು, ಪರಮಾತ್ಮನೇ ಎದಕ್ಕೆ ಸ್ವಾಮಿ ಏಕೆ, ಆದ್ದರಿಂದಾಗಿ ಪರಮಾತ್ಮ ನನಗೆ ಸಮರ್ಪಣ ಕೃಷ್ಣಾರ್ಪಣ ಭಾವದಿಂದ ಕರ್ಮವನ್ನು ಮಾಡಬೇಕು ಅಂತನ್ನೋ ವಿವರಣೆ ಬರ್ತದೆ. 3ನೇ ಅಧ್ಯಾಯದ 36ರಿಂದ 43ನೇ ಶ್ಲೋಕದವರೆಗೆ ಪರಮಾತ್ಮನ ಭಗವದರ್ಪಣ ಬುದ್ಧಿಯಿಂದ ಕರ್ಮ ಮಾಡಬೇಕಾಗಿದ್ದರೆ ಇಂದ್ರಿಯ ಜಯ ಬೇಕಾಗ್ತದೆ. ಕಾಮಕ್ರೋಧ ಲೋಭ ಮದಗಳಿಂದ ಅದರ ಮೇಲೆ ನಾವು ಜಯವನ್ನು ಸಂಪಾದನೆ ಮಾಡಬೇಕಾಗ್ತದೆ. ಈ ರೀತಿಯಾಗಿ 3ನೇ ಅಧ್ಯಾಯ ಕರ್ಮಯೋಗದ ಅಧ್ಯಾಯದಲ್ಲಿ ಅಭ್ಯಾಸ ಮಾಡ್ತಕ್ಕಂಥ ವ್ಯಕ್ತಿಗಳು ಮೊದಲಿನ 8 ಶ್ಲೋಕದಲ್ಲಿ ಸ್ವರ್ಣಾಶ್ರಮೋಚಿತ ಕರ್ಮ ಮಾಡದೇ ಇದ್ದವರ ನಿಂದೆ ಇದೆ. ಮುಂದೆ ಸ್ವರ್ಣಾಶ್ರಮ ಕರ್ಮಗಳನ್ನು ಯಾವ ಕ್ರಮದಲ್ಲಿ ಮಾಡಬೇಕು, 36ರಿಂದ 43ರವರೆಗೆ ಇಂದ್ರಿಯ ಜಯವನ್ನು ಹೇಗೆ ಸಂಪಾದನೆ ಮಾಡಬೇಕು, ಇಂದ್ರಿಯ ಜಯ ಸಂಪಾದನೆ ಮಾಡಿ ಭಗವದರ್ಪಣ ಬುದ್ಧಿಯಿಂದ ಕರ್ಮವನ್ನು ಮಾಡಿ ಕರ್ಮ ಮಾಡಿದರೂ ಲೇಪರಹಿತನಾಗಿ ಪರಮಾತ್ಮ ಅನುಗ್ರಹವನ್ನು ಪಡೀಲಿಕ್ಕೆ ಅನುಕೂಲವಾಗ್ತದೆ. ಆದ್ದರಿಂದ ಯುದ್ಧ ಮಾಡು, ಆದರೆ ನನ್ನ ಪೂಜೆ ಅಂತ ಮಾಡು ಅಂತನ್ನುವುದನ್ನು ತಿಳಿಸಿಕೊಟ್ಟಿದ್ದ. ಇನ್ನು 4ನೇ ಅಧ್ಯಾಯದಲ್ಲಿ ಕರ್ಮ ಬ್ರಹ್ಮಾರ್ಪಣ ಯೋಗ. ಈ ಅಧ್ಯಾಯದ ಸಾರವನ್ನು ಹೇಳುವ ಶ್ಲೋಕ 18ನೇ ಶ್ಲೋಕ, 4ನೇ ಅಧ್ಯಾಯದ 18ನೇ ಶ್ಲೋಕ. ಕರ್ಮಣ್ಯ ಕರ್ಮಯ ಪಶ್ಯೇದ್ ಅಕರ್ಮಣಿ ಚ ಕರ್ಮಯ ಸಬುದ್ಧಿಮಾನ್ ಮನುಷ್ಯೇಷು ಸಂಯುಕ್ತ ಕರ್ಮ ಕೃತ ಕೃಷ್ಣ ಕರ್ಮಕೃತ. ಇಲ್ಲ 2ನೇ ಅಧ್ಯಾಯದಲ್ಲಿ ಪರಮಾತ್ಮನೇನು ಈ ಮೊದಲು ಕರ್ಮಕ್ಕಿಂತ ಜ್ಞಾನ ಶ್ರೇಷ್ಠ ಅಂತ ಹೇಳಿದೆ, ಮತ್ತೆ ಕರ್ಮ ಮಾಡು ಅಂತ ನನಗೆ ಯಾಕೆ ಹೇಳ್ತೀಯ ಅಂತೇಳಿ ಅಂತ ಪ್ರಶ್ನೆಯನ್ನು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಪರಮಾತ್ಮ ಹೇಳ್ತಾನೆ, ನೋಡಪ್ಪ, ಕರ್ಮ ಅತ್ಯಂತ ಅವಶ್ಯಕ. 1ರಿಂದ 15ನೇ ಅಧ್ಯಾಯದವರೆಗೆ ಪರಮಾತ್ಮ ಹೇಳ್ತಾನೆ, ನನಗೆ ಕರ್ಮ ಬಂಧನ ಇಲ್ಲ, ನನಗಿಂತ ಕರ್ಮ ಮಾಡಬೇಕು ಅಂತಕೊಂಡಂತ ಯಾರೂ ನಿಯಮನ ಮಾಡಿಲ್ಲ. ಆದರೂ ಕೂಡ ನಾನು ಜಗತ್ತಿಗೆ ಕಲಿಸುವುದಕ್ಕೋಸ್ಕರ, ಕರ್ತವ್ಯ ಕರ್ಮಗಳನ್ನು ಕಲಿಸುವುದಕ್ಕೋಸ್ಕರ ಜಗತ್ತಿನಲ್ಲಿ ನಾನು ಅವತರಿಸ್ತೇನೆ. ಪರಮಾತ್ಮನ ಅವತಾರದ ಮಹಿಮೆ 1ನೇ ಶ್ಲೋಕದಿಂದ 15ನೇ ಶ್ಲೋಕದವರೆಗೂ ಇದೆ. ಪರಮಾತ್ಮ ಹೇಳ್ತಾನೆ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ. ನಾನು ಅವತಾರ ತೆಗೆದುಕೊಳ್ತೇನೆ, ನನ್ನ ಪ್ರಯೋಜನ ಇಲ್ಲದೆ ಇದ್ದರೂ ಕೂಡ ಸಜ್ಜನರ ಸಂರಕ್ಷಣೆ ಆಗಬೇಕು, ದುಷ್ಟರ ಸಂಹಾರ ಆಗಬೇಕು, ಹೊಸ ತತ್ವಜ್ಞಾನ ಜನರಿಗೆ ಸಿಗಬೇಕು ಅಂತೂ 3 ಕಾರಣದಿಂದ, ಧರ್ಮ ಸಂಸ್ಥಾಪನೆ ಆಗಬೇಕು ಅನ್ನೋ 3 ಕಾರಣದಿಂದ ನಾನು ಭೂಮಿಗೆ ಬರ್ತೇನೆ ಅನ್ನೋದನ್ನು ಪರಮಾತ್ಮ ಹೇಳ್ಕೊಡ್ತಾ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ನೋಡು, ಕುರುಕರ್ಮಾಣಿ ಸರ್ವತ್ರ. ನಿಮ್ಮ ಹಿಂದಿನವರೆಲ್ಲರೂ ಕೂಡ ಸತ್ಕರ್ಮಗಳನ್ನು ಮಾಡ್ತಾನೆ ಬಂದಿದ್ದಾರೆ. 16ರಿಂದ 33ನೇ ಶ್ಲೋಕದವರೆಗೆ ಕರ್ಮಭೇದಗಳು. ಕರ್ಮ ಅಂದ್ರೇನು, ಅಕರ್ಮ ಅಂದ್ರೇನು, ವಿಕರ್ಮ ಅಂತಂದ್ರೇನು. ಕರ್ಮ ಅಂದರೆ ಸ್ವರ್ಣಾಶ್ರೋತವಾಗಿರ್ತಕ್ಕಂಥ ಕರ್ಮಗಳು. ವಿಕರ್ಮ ಅಕರ್ಮ ಅಂತಕೊಂಡಂತಂದರೆ ತನ್ನ ವರ್ಣಕ್ಕೆ ಸಂಬಂಧವಿಲ್ಲದ ಕ್ರಿಯೆಗಳನ್ನು ಮಾಡದೇ ಇರುವಿಕೆ.
ವಿಕರ್ಮ ಅಂತಂದರೆ ವಿರುದ್ಧವಾದಂಥ ಪರಮಾತ್ಮನ ಇಚ್ಛೆ ವಿರುದ್ಧವಾದ ವ್ಯವಹಾರವೇ ವಿಕರ್ಮ ಅಂತ ಅನಿಸ್ಕೊಳ್ತದೆ. ಕರ್ಮಗಳಲ್ಲಿ ದೇವಯಜ್ಞ, ಬ್ರಹ್ಮಯಜ್ಞ, ಇಂದ್ರಿಯಯಜ್ಞ, ವಿಷಯಯಜ್ಞ, ಆತ್ಮಸಂಯಜ್ಞ, ದ್ರವ್ಯಯಜ್ಞ, ತಪೋಯಜ್ಞ, ಸ್ವಾಧ್ಯಾಯ ಜ್ಞಾನಯಜ್ಞ, ಪ್ರಾಣಾಯಾಮ ಯಜ್ಞ, ನಿಯತಾಹಾರ ಯಜ್ಞ, ಅನೇಕ ರೀತಿಯಾಗಿರ್ತಕ್ಕಂಥ 10-12 ತರಹದ ಯಜ್ಞದ ವಿಧಾನಗಳನ್ನು ತೋರಿಸಿ ಕೊನೆಗೆ ಪರಮಾತ್ಮ ಹೇಳ್ತಾ ಇದ್ದಾನೆ, ಈ ಕರ್ಮ ಅಂತಃಕರಣ ಶುದ್ಧಿಯಿಂದ ಮಾಡಿದರೆ ಅದು ಜ್ಞಾನಕ್ಕೆ ಸಾಧನವಾಗ್ತದೆ. ಕರ್ಮ ಜ್ಞಾನದ ಸಾಧನವಾಗಬೇಕಾಗಿದ್ದರೆ ಗುರುಗಳ ಹತ್ರ ಹೋಗಬೇಕು, ಒಬ್ಬರನ್ನು ತತ್ವಜ್ಞಾನಿ ಗುರುಗಳನ್ನು ಮಾಡಿಕೊಳ್ಬೇಕು, ಅವರ ಆಶೀರ್ವಾದವನ್ನು ಪಡೆಯಬೇಕು, ಅವರ ಮುಖಾಂತರ ನನ್ನ ಕರ್ತವ್ಯ ಕರ್ಮ ಏನು ಅಂತ ನಾವು ತಿಳಿದುಕೊಳ್ಳಬೇಕು. ಏನು ಮಾಡಿದರೂ ಕೂಡ ತಿಳಿದುಕೊಂಡು ಮಾಡಪ್ಪ, ಅಂಧವಿಶ್ವಾಸದಿಂದ ಮಾಡಬೇಡ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಯಾರು ತಿಳಿದುಕೊಳ್ಳದೆ ಕರ್ಮವನ್ನು ಮಾಡ್ತಾನೆ, ಅಂಧವಿಶ್ವಾಸದಿಂದ ಮಾಡ್ತಾನೆ, ಅಜ್ಞಶ್ಯ ಅಶ್ರದ್ಧದಾನಸ್ಯ ಅಂತ ಅಜ್ಞಾನಿಗೆ ಮತ್ತು ಶ್ರದ್ಧೆ ಇಲ್ಲದೆ ಇರತಕ್ಕಂಥವನಿಗೆ, ಸಂಶಯ ಉಳ್ತಕ್ಕಂಥವನಿಗೆ ವಿನಾಶವೇ ಗತಿಯೇ ಹೊರತು. ಆದ್ದರಿಂದಾಗಿ ಕರ್ಮದಿಂದ ಅಂತಃಕರಣ ಶುದ್ಧಿಯನ್ನು ಮಾಡಿ ಪರಮಾತ್ಮಕ್ಕೆ ವಿಷಯವಾಗಿರ್ತಕ್ಕಂಥ ಜ್ಞಾನವನ್ನು ಸಂಪಾದನೆ ಮಾಡು ಅಂತ ತಿಳ್ಕೊಂಡಂತೇಳಿ 34ರಿಂದ 42 ಶ್ಲೋಕದವರೆಗೆ ವಿವರಣೆಯನ್ನು ಮಾಡಿದ್ದಾರೆ. 3ನೇ ಅಧ್ಯಾಯದ ವೈಶಿಷ್ಟ್ಯ ಏನು ಅಂತ ತಿಳ್ಕೊಂಡಂತಂದರೆ, ಪರಮಾತ್ಮನ ಅವತಾರ, ತಾನು ಆದರ್ಶ ಕರ್ತವ್ಯ ಕರ್ಮ ಮಾಡಿ ಆದರ್ಶ ತೋರಿಸಿದ್ದಾನೆ. ಆನಂತರ ಕರ್ಮಗಳ ವಿಧಾನಗಳಲ್ಲಿ ಯಾವ ರೀತಿ ಕರ್ಮ ಮಾಡಬೇಕು ಅಂತ ಅನ್ನೋ ವಿಸ್ತಾರ ವಿವೇಚನೆ. ಕೊನೆಗೆ ಇದು ತಿಳಿದು ಮಾಡು, ಅಂಧವಿಶ್ವಾಸದಿಂದ ಮಾಡಬೇಡ. ಇದನ್ನು ತಿಳಿದು ಪರಮಾತ್ಮನಿಗೆ ಸಮರ್ಪಣಾ ಭಾವನದಿಂದ ನೀನು ಮಾಡಿದರೆ ನಿನಗೆ ಯಾವುದೇ ರೀತಿ ಲೇಪ ಆಗೋದಿಲ್ಲ, ಇಂದ್ರಿಯ ನಿಗ್ರಹ ತಾನಾಗೆ ಬರ್ತದೆ ಇತ್ಯಾದಿ ವಿಚಾರಗಳನ್ನು 3ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಇದಕ್ಕೆ ಕರ್ಮ ಬ್ರಹ್ಮಾರ್ಪಣ ಯೋಗ ಅಂತ ಅರ್ಥ. ಕರ್ಮ ಮಾಡು, ಪರಮಾತ್ಮನಿಗೆ ಅರ್ಪಿಸು. ಬ್ರಹ್ಮಾರ್ಪಣಂ ಬ್ರಹ್ಮಹವಿ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ. ಆಗ ಕರ್ಮಗಳನ್ನು ಪರಮಾತ್ಮನಿಗೆ ಸಮರ್ಪಿಸುವಂತೆ ಪರಮಾತ್ಮ ಹೇಳಿದ. ಅದಕ್ಕೆ ಸಮರ್ಪಣೆಗೆ ಸನ್ಯಾಸ ಅಂತ ಹೆಸರು. ಸಮ್ಯಕ್ ನ್ಯಾಸ, ಸರಿಯಾಗಿ ಪರಮಾತ್ಮನ ಕೈಯಲ್ಲಿ ಕೊಡುವಿಕೆ, ಇದಕ್ಕೆ ಸನ್ಯಾಸ ಅಂತ ತಿಳ್ಕೊಂಡಂತಾರೆ. ಹಾಗಾದರೆ ಕರ್ಮ ಸನ್ಯಾಸ ಅಂದರೆ ಏನು ಅಂತ ನನಗೆ ತಿಳಿ ಹೇಳು ಅಂತ ತಿಳ್ಕೊಂಡಂತಂದಾಗ ಅದಕ್ಕೋಸ್ಕರ ಬಂದಿರತಕ್ಕಂತಹದ್ದು 5ನೇ ಅಧ್ಯಾಯ, ಸನ್ಯಾಸ ಯೋಗ ಅಧ್ಯಾಯ. ಸನ್ಯಾಸ ಯೋಗ ಅಂದರೆ ಸನ್ಯಾಸಿಗಳ ಕಾವಿ ಬಟ್ಟೆ ಹಾಕ್ಕೊಳ್ಳೋದಲ್ಲ, ಪರಮಾತ್ಮನಿಗೆ ಕರ್ಮ ಸಮರ್ಪಣೆ ಹೇಗೆ ಮಾಡಬೇಕು ಅದಕ್ಕೇನೆ 10ನೇ ಶ್ಲೋಕದಲ್ಲಿ ಹೇಳ್ತಾರೆ. 5ನೇ ಅಧ್ಯಾಯದಲ್ಲಿ ಬ್ರಹ್ಮಣ್ಯಾದಾಯ ಕರ್ಮಾಣಿ, ಇದು ಪರಮಾತ್ಮನ ಮಾಡಿಸಿದ್ದು, ಆದ್ದರಿಂದ ಇದೆಲ್ಲ ಫಲವನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತೇನೆ ಅಂಥೇಳಿ ಕರ್ಮಫಲವನ್ನು ಪರಮಾತ್ಮನಿಗೆ ಸಮರ್ಪಿಸುತ್ತಾ ಯಾವ ಆಶೆಯನ್ನು ಇಟ್ಟುಕೊಳ್ಳದೆ ಭಗವಂತನನ್ನು ಸಂತೋಷಪಡಿಸುವುದೇ ನನ್ನ ಸಂಧ್ಯಾವಂದ ಉದ್ದೇಶ. ಭಗವಂತನ ಸಂತೋಷಪಡಿಸಬೇಕು, ಪೂಜೆ ಮಾಡೋದು ಭಗವಂತನ ಸಂತೋಷಪಡಿಸಬೇಕು, ಹೋಮ ಹವನ ಮಾಡೋದು ಭಗವಂತನನ್ನು ಸಂತೋಷಪಡಿಸಬೇಕು ಹೊರತು ಬೇರೆ ಉದ್ದೇಶವಾಗಬಾರದು. ಇದೇ ನಿಜವಾದ ಸನ್ಯಾಸ. ಬರೀ ಕರ್ಮಗಳನ್ನು ಬಿಡೋದರಿಂದ ಸನ್ಯಾಸಿ ಆಗೋದಿಲ್ಲ, ಕರ್ಮ ಫಲವನ್ನು ತ್ಯಾಗ ಮಾಡುವನೇ ಸನಿತ್ಯ ಸನ್ಯಾಸಿ. ಅವನಿಗೆ ಸನ್ಯಾಸ ಸಂಗಮ್ ತಕ್ತ ಕರೋತಿಯ ಅಂತ ತಿಳ್ಕೊಂಡಂತೇಳಿ ಅನ್ನುವ ಮಾತಿನಲ್ಲಿ ಅದನ್ನು ತಿಳಿಸಿ ಹೇಳಿದ್ದಾರೆ. ಹಾಗಾದರೆ ಈ ತಿಳುವಳಿಕೆಯ ಕ್ರಮ ಹೇಗೆ, ಜ್ಞಾನವನ್ನು ಹೇಗೆ ಸಂಪಾದನೆ ಮಾಡಬೇಕು ಅನ್ನೋದನ್ನು, ಜ್ಞಾನ ಅಂದರೆ ಏನು ಅಂತ ಅನ್ನೋದನ್ನು 15ರಿಂದ 23 ಶ್ಲೋಕದವರೆಗೆ ಅದರ ವಿವರಣೆಯನ್ನು ಮಾಡಿದ್ದಾರೆ. ಜ್ಞಾನದ ಒಂದು ವಿಶಿಷ್ಟವಾಗಿರ್ತಕ್ಕಂಥದ್ದನ್ನು ಹೇಳಿದ್ದಾನೆ. ಯಾಕೆ ಅಜ್ಞಾನ ನಮ್ಮನ್ನು ಆವರಿಸಿದೆ, ಆದ್ದರಿಂದಾಗಿ ತದ್ಬುದ್ಧಯ ತದಾತ್ಮಾನಃ, ಅವನಲ್ಲೇ ಮನಸ್ಸನ್ನು ಇಡಬೇಕು, ಅವನಲ್ಲೇ ಆಶೆಯನ್ನು ಇಡಬೇಕು, ಅವನಲ್ಲಿ ಸರ್ವಸ್ವವನ್ನು ಸಮರ್ಪಣೆ ಮಾಡೋ ಭಾವನೆ ಇರಬೇಕು. ಅಂಥ ಸಂದರ್ಭದಲ್ಲಿ ಈ ಭಾವನೆಯಿಂದ ಬರ್ತಕ್ಕಂಥ ಪರಮಾತ್ಮನ ಮಹಿಮಾಜ್ಞಾನ ಅಂತ ತಿಳ್ಕೊಂಡಂತೇನಿದೆ
ಅದು ನಿಜವಾಗಿಯೂ ಕೂಡ ನಮಗೆ ಅತ್ಯಂತ ಉಪಕಾರಕವಾಗಿದೆ. ಯಾವಾಗ ಮನುಷ್ಯ ಅಪರೋಕ್ಷ ಜ್ಞಾನಿ ಆಗ್ತಾನೆ, ಅವನಿಗೆ ಈ ಲೋಕದಲ್ಲೂ ಕೂಡ ದುಃಖ ಉಳಿಯೋದಿಲ್ಲ. ಯೋಂತ ಸುಖೋಂತರಾರಾಮ, ಒಳಗೆದ್ದು ಭಗವಂತ ಅಂದ್ಕೊಂತ ಆರಾಮಾಗಿ ಇರ್ತಾನೆ, ನಗ್ತಾನೆ, ಕುಣಿತಾನೆ, ಮತ್ತೊಂದು ಮಾಡ್ತಿರ್ತಾನೆ, ಬೇರೆ 24 ತಾಸು ಭಗವಂತನಲ್ಲಿ ಆಸಕ್ತನಾಗಿರ್ತಾನೆ ಅಂತ ಹೇಳಿ 26ನೇ ಶ್ಲೋಕದವರೆಗೆ ಜ್ಞಾನವನ್ನು ಹೇಳಿ, ಬರೇ ಜ್ಞಾನ ಅಲ್ಲ, ಪರಮಾತ್ಮನ ಮಹಿಮೆ ತಿಳಿದುಕೊಂಡು ಅದರ ಚಿಂತನೆಯನ್ನು ಮಾಡಬೇಕು. ಆ ಚಿಂತನೆಗೆ ಧ್ಯಾನ ಅಂತ ಕರೀತಾರೆ. ಹಾಗಾದರೆ ಧ್ಯಾನ ಹೇಗೆ ಮಾಡಬೇಕು? ಸ್ಪರ್ಶಾನ್ ಕೃತ್ವಾನ್ ಬಹಿರ್ಭಾವಾನ್, ಇಂದ್ರಿಯಗಳ ವಿಷಯ ಸಂಯೋಗದಿಂದ ಬರತಕ್ಕಂಥ ವಿಕೃತಿಗೆ ಮೇಲೆ ಕಡಿವಾಣ ಹಾಕಿ, ಆನಂತರ ಮನಸ್ಸನ್ನು ಏಕಾಗ್ರಗೊಳಿಸಿ ಶ್ವಾಸವನ್ನು ನಿರೋಧ ಮಾಡಿ ಸಮಾಧಿ ಅವಸ್ಥೆಯಲ್ಲಿ ಪರಮಾತ್ಮನನ್ನು ಚಿಂತನೆ ಮಾಡಬೇಕು. ನಮ್ಮ ಕರ್ಮಫಲ ಅವನಿಗೆ ಸಮರ್ಪಣೆ ಮಾಡಿ, ನಮ್ಮ ಕರ್ಮಫಲವನ್ನು ಸ್ವೀಕರಿಸುವವನು ಅವನೇ, ಜಗತ್ ಸ್ವಾಮಿಯಾಗಿರ್ತಕ್ಕಂಥವನು ಅವನೇ, ನಮಗೆ ಒಳ್ಳೆಯ ಮಿತ್ರನಾಗಿರ್ತಕ್ಕಂಥವನು ಅವನೇ. ಅವನನ್ನು ತಿಳಿದುಕೊಂಡು ಅವನಿಗೆ ಸಮರ್ಪಣೆ ಮಾಡಿದರೆ ಅನಂತ ಪುಣ್ಯ ಬರ್ತದೆ ಅಂತೇಳಿ ಅರ್ಜುನನಿಗೆ ಕೃಷ್ಣ ಹೇಳ್ತಾ ಇದ್ದಾನೆ. ಭೋಕ್ತಾರಂ ಯಜ್ಞತಪಸಾಂ ಸರ್ವಲೋಕ ಹಿತೇಶ್ವರಂ ಸೂರದಂ ಸರ್ವಭೂತಾನಾಂ ಮಾಂ ಶಾಂತಿಂ ಪೃಚ್ಛತಿ ಅಂತ ಕೂಡ ಹೇಳ್ತಾರೆ. ಆನಂತರ 16ನೇ ಅಧ್ಯಾಯ, ಭಗವಂತನ ಜ್ಞಾನ ಬಂತು, ಆದರೆ ಪರಮಾತ್ಮನಲ್ಲೇ ಮನಸ್ಸನ್ನು ಇಡು, ಪರಮಾತ್ಮನಲ್ಲೇ ಮನಸ್ಸನ್ನು ಏಕಾಗ್ರ ಹೇಗೆಗೊಳಿಸಬೇಕು ಅನ್ನೋದಕ್ಕೋಸ್ಕರ ತಿಳಿಸಿದ ಮುಂದಿನ ಸ್ಟೆಪ್. ಮೊದಲನೇದ್ದು ದುಃಖವಾದಾಗ ಪರಮಾತ್ಮನಿಗೆ ಶರಣು ಬಾ. 2ನೇ ಅಧ್ಯಾಯದಲ್ಲಿ ಜೀವ ನಿತ್ಯ, ಪರಮಾತ್ಮ ನಿತ್ಯ, ಪರಮಾತ್ಮನ ಮಹಿಮೆ ತಿಳಿದುಕೋ. 3ನೇ ಅಧ್ಯಾಯದಲ್ಲಿ ಪರಮಾತ್ಮ ಆಜ್ಞಾರೂಪವಾದ ಕರ್ಮಗಳನ್ನು ಮಾಡು. 4ನೇ ಅಧ್ಯಾಯದಲ್ಲಿ ಭಗವದರ್ಪಣ ಬುದ್ಧಿಯಿಂದ, ಭಗವತ್ ಕೃಷ್ಣಾರ್ಪಣ ಬುದ್ಧಿಯಿಂದ ಮಾಡಿದ ಕೆಲಸದ ಯಾವುದೇ ಲೇಪ ನಮಗಾಗೋದಿಲ್ಲ ಅನ್ನೋದನ್ನು ತಿಳಿಸಿ, ಆ ನಂತರ ಪರಮಾತ್ಮನ ಮಹಿಮೆಯನ್ನು ತಿಳಿದುಕೊಂಡು ಅವನು ಧ್ಯಾನ ಮಾಡು ಅಂತ ತಿಳ್ಕೊಂಡು ಅಂತ ಹೇಳಿದರು. ಧ್ಯಾನ ಯೋಗದ ಅದಕ್ಕೋಸ್ಕರವೇ 6ನೇ ಅಧ್ಯಾಯದ ಧ್ಯಾನ ಯೋಗ. ಧ್ಯಾನ ಅಂತಂದರೆ ಏನು, ಧ್ಯಾನ ಮಾಡ್ತಕ್ಕಂಥ ಕ್ರಮ ಏನು, ಉಪಾಯವೇನು, ಯಾವಾಗ ಈ ಧ್ಯಾನದ ಫಲ ನಮಗೆ ಸಿಕ್ಕಿದೆ ಅಂತ ಹೇಳಿ ತಿಳಿದುಕೊಳ್ಳಬೇಕು. ಧ್ಯಾನಕ್ಕೆ ಬೇಕಾಗಿರ್ತಕ್ಕಂಥ ಧ್ಯೇಯನಾದ ಪರಮಾತ್ಮನ ಬಗ್ಗೆ ಅರ್ಥ ಮಾಡಿಕೊಂಡಿರಬೇಕು. ಅವನ ಮಹಿಮಾರೂಪವಾದಂಥ ಆ ಭಗವಂತನ ಮಹಿಮೆಯನ್ನು ಚಿಂತನೆ ಮಾಡಬೇಕು. ಈ ರೀತಿಯಾಗಿ 6ನೇ ಅಧ್ಯಾಯದಲ್ಲಿ ಆತ್ಮ ಸಂಯಮ ಯೋಗ, ಮನಸ್ಸನ್ನು ಏಕಾಗ್ರಗೊಳಿಸಿ ಹೀಗೆ ಭಗವಂತನ ಗುಣಗಳನ್ನು ಚಿಂತನೆ ಮಾಡಬೇಕು ಅಂತನ್ನು ವಿಸ್ತಾರವಾಗಿರ್ತಕ್ಕಂಥ ವಿವರಣೆ ನಮಗೆ ಬರ್ತದೆ. ಅನಾಶ್ರಿತ ಕರ್ಮಫಲಂ, ಕರ್ಮಫಲವನ್ನು ಬಯಸದೆ ಪರಮಾತ್ಮನ ಪ್ರಾಪ್ತಿಯೇ ನನ್ನ ಮುಖ್ಯ ಉದ್ದೇಶ ಅಂತ ತಿಳ್ಕೊಂಡಂತನ್ನುವುದನ್ನು ಮೊದಲು ಅರ್ಥ ಮಾಡಿಕೊಳ್ಬೇಕು. ಆ ನಂತರ ನಾತ್ಯುಚ್ಛತಂ ನಾತಿ ನೀಚಂ, ಒಂದು ಒಳ್ಳೆಯ ಆಸನ, ಎತ್ತರವಾಗಿರಬಾರ್ದು, ಪೂರ್ತಿ ನೆಲವೂ ಆಗಿರಬಾರ್ದು. ಸಮಂ ಕಾಯ ಶಿರೋಗ್ರೀವಂ, ಕುತ್ತಿಗೆಯನ್ನು ಮತ್ತು ಬೆನ್ನಿನ ಹಿಂಭಾಗವನ್ನು ಸರಳ ರೇಖೆಯಲ್ಲಿ ಇಟ್ಕೊಂಡು ಧ್ಯಾನಕ್ಕೆ ಕುಳಿತುಕೊಳ್ಳಬೇಕು. ಇಂಥ ಧ್ಯಾನದ ಏಕಾಗ್ರತೆ ಬರಬೇಕಾಗಿದ್ದರೆ, ತತ್ವಜ್ಞಾನ ಬರಬೇಕಾಗಿದ್ದರೆ ಒಳ್ಳೆಯ ಗುರುಗಳು ಸಿಗಬೇಕು. ಆದರೆ ಅತಿ ಊಟ ಬಿಡಬೇಕು, ಅಯೋಗ್ಯ ಆಹಾರ ಸ್ವೀಕಾರ ಮಾಡಬಾರ್ದು. ಎಲ್ಲಿ ಇವನಿಗೆ ಆನಂದ ಅಂತ ಅನ್ನಿಸ್ತದೆ ಅಲ್ಲಿಗೆ ಒಂದು ಸಿದ್ಧಿಯನ್ನು ಪಡೆದಿದ್ದಾನೆ ಅಂತ ಅರ್ಥ. ಅದನ್ನು ನಾವು ತಿಳಿದುಕೊಳ್ಬೇಕು. ಹಾಗಾದರೆ ಮನಸ್ಸಲ್ಲಿ ಧ್ಯಾನ ಯಾರನ್ನು ಮಾಡಬೇಕು? ಪರಮಾತ್ಮ ಹೇಳ್ತಾನೆ, ಮೊದಲು ವಿರಾಟ್ ಚಿಂತನೆಯನ್ನು ಮಾಡು. ಸರ್ವಭೂತಸ್ಥಮಾತ್ಮಾನಂ, ಎಲ್ಲ ಕಡೆಯಲ್ಲಿರುವ ನನ್ನನ್ನು ಕಾಣು. ನನ್ನನ್ನು ಎಲ್ಲ ಕಡೆ ಕಾಣ್ತಕ್ಕಂಥ ವ್ಯಕ್ತಿಯೇ ಸಿದ್ಧನಾಗ್ತಾನೆ ಅಂತ ಕೊಂಡಂದಿದ್ದಾರೆ. ಆದ್ದರಿಂದ ದುಃಖವನ್ನು ಮರೆತು ಸುಖವನ್ನು ಪರಮಾತ್ಮನಲ್ಲಿ ಏಕಾಗ್ರಗೊಳಿಸು.
ಮೊದಲು ಮನಸ್ಸು ಚಂಚಲ ಅಂತ ತಿಳ್ಕೊಂಡಂತ ಅನ್ನಿಸ್ತದೆ, ಏಕಾಗ್ರತೆ ಬರೋದಿಲ್ಲ ಅಂತ ಅನ್ನಿಸ್ತದೆ. ಆದರೆ ಅಭ್ಯಾಸ, ಪರಮಾತ್ಮನಲ್ಲಿ ಆಸಕ್ತಿ ಇಟ್ಕೊಂಡ್ರೆ ಅದು ಕೂಡ ಸಾಧ್ಯವಾಗ್ತದೆ ಅಂತ ಅನ್ನೋದನ್ನು 22ರಿಂದ 45 ಶ್ಲೋಕಗಳವರೆಗೆ ಪರಮಾತ್ಮ ವಿಸ್ತಾರವಾಗಿ ವಿವರಣೆಯನ್ನು ಮಾಡಿದ್ದಾನೆ. ಆದ್ದರಿಂದಾಗಿ ಮನುಷ್ಯನ ಏಕಾಗ್ರತೆಗೋಸ್ಕರ ಆಗಬೇಕಾದಂಥ ಧ್ಯಾನ ಯೋಗ ಅಂತ ತಿಳ್ಕೊಂಡು ಅನಿಸ್ಕೊಳ್ತಾರೆ. 7ನೇ ಅಧ್ಯಾಯಕ್ಕೆ ಜ್ಞಾನ ವಿಜ್ಞಾನ ಯೋಗ ಅಂತ ತಿಳ್ಕೊಂಡು ಅಂತೇಳಿ ಹೆಸರು. ಇಲ್ಲಿ ಭಗವಂತನನ್ನು ತಿಳಿದುಕೊಳ್ಳೋದ್ರಲ್ಲಿ ಎಷ್ಟು ಶ್ರೇಷ್ಠತೆ ಇದೆ ಅಂತನ್ನೋದನ್ನು ತಿಳಿದುಕೊಂಡು ಶಾಸ್ತ್ರದಿಂದ ಭಗವಂತನ ಬಗ್ಗೆ ವಿಷಯವನ್ನು ತಿಳಿದುಕೊಂಡು ಅಭ್ಯಾಸ ಮಾಡೋದು, ಅನುಭವಿಸೋದು ಜ್ಞಾನವಾಗಿದ್ದರೆ, ಸಾಕ್ಷಾತ್ತಾಗಿ ಪರಮಾತ್ಮನನ್ನು ಪ್ರತಿಯೊಂದು ವಸ್ತುವಿನಲ್ಲಿ ಕಾಣ್ತಾ ಅವನು ನನಗೆ ಯಾವಾಗಲೂ ಸನ್ನಿಹಿತನಾಗಿದ್ದಾನೆ ಅನ್ನುವ ಭಾವನೆ ಅಂತ ತಿಳ್ಕೊಂಡಂತೇನಿದೆ. ಇದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅಪರೋಕ್ಷ ಜ್ಞಾನ ವಿಜ್ಞಾನ ಅಂತ ಅನಿಸ್ಕೊಳ್ತಾರೆ, ಜ್ಞಾನ ಇದು ಶಾಸ್ತ್ರಜ್ಞಾನ ಅಂತ ಅನಿಸ್ಕೊಳ್ತದೆ. ಆದರೆ ಇಷ್ಟೆಲ್ಲ ಇದ್ದರೂ ಕೂಡ ಜಗತ್ತಿನಲ್ಲಿ ಮೋಹಕ ವಸ್ತುಗಳು ಬಹಳ ಇವೆ. ಆದ್ದರಿಂದ ಅಜ್ಞಾನಿಯಾಗದೆ, ಅಂಧವಿಶ್ವಾಸಿಯಾಗದೆ ಸರಿಯಾದ ಮಾರ್ಗದರ್ಶನದಲ್ಲಿ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳಬೇಕು. ಈ ಯಾವ ಗುಣಗಳಿಂದ ಮನುಷ್ಯ ಕಟ್ಟುಪಟ್ಟಿದ್ದಾನೆ ಅಂತ ಅನ್ನೋದನ್ನು ತಿಳಿಸೋದಕ್ಕೋಸ್ಕರ ಹೇಗೆ ಇವನು ಆ ಗುಣಗಳಿಂದ ಕಟ್ಟಿಬಿಟ್ಟಿದ್ದಾನೆ, ಹಾಗೆ ಮೋಹದಿಂದ ಯುಕ್ತನಾಗಿದ್ದಾನೆ. ದೈವಿ ಹೇಷ ಗುಣಮಯಿ ಮಮ್ಮಯ ದುರತ್ಯಯ. ಪರಮಾತ್ಮ ನಮ್ಮನ್ನು ಪರೀಕ್ಷೆ ಮಾಡುವುದಕ್ಕೋಸ್ಕರ ಅನೇಕ ಆಕರ್ಷಣೆಗಳನ್ನು ಕೂಡ ಇಟ್ಟಿದ್ದಾನೆ. ಏನೇ ಆಗಲಿ ಜ್ಞಾನಿಗೆ ಪರಮಾತ್ಮ ಅನುಗ್ರಹವಾಗ್ತದೆ, ನಮ್ಮ ಮೇಲೆ ಮಾಡೋದಿಲ್ಲ ಅಂತ ತಿಳ್ಕೊಳ್ಬೇಡಿ. ಎಲ್ಲ ವಿಧ ಭಕ್ತರ ಮೇಲೂ ಪರಮಾತ್ಮ ಅನುಗ್ರಹ ಇದೆ. ಚತುರ್ವಿಧ ಭಜಂತೆ ಮಾಂ. ಆರ್ತರು, ವಿಷಾದಿಂದ ಯುಕ್ತರಾಗಿರ್ತಕ್ಕಂಥವ್ರು ಭಗವಂತನ ಬಿಟ್ಟು ಬೇರೆ ಶರಣ ಇಲ್ಲ ಅಂತ ಹತ್ರ ಬರ್ತಾರೆ, ನನ್ನ ಹತ್ರ ಬರ್ತಾರೆ. ಜಿಜ್ಞಾಸುಗಳು ಭಗವಂತ ಏನು, ಭಗವಂತನ ಮಹಿಮೆ ಏನು, ಅದರಿಂದ ಏನು ಪ್ರಯೋಜನ, ಇದನ್ನು ತಿಳಿದುಕೊಳ್ಳೋದಕ್ಕೋಸ್ಕರ ಬರ್ತಕ್ಕಂಥವ್ರು ಜಿಜ್ಞಾಸು. ಆರ್ತೋ ಜಿಜ್ಞಾಸು. ಇನ್ನು ಕೆಲವರು ಮೋಕ್ಷ ಸಿಗ್ತದೆ ಅಂತ ಬರ್ತಕ್ಕಂಥವ್ರು ಕೆಲವರು. ಆದರೆ ನೀನೇ ಬೇಕು ಅಂತ ತಿಳ್ಕೊಂಡಂತಕ್ಕಂಥವ್ರು ಭಾಳ ಕಡಿಮೆ. ಅರ್ಜುನ ನೆನ್ನಂಥವ್ರು ಅಂತ ತಿಳ್ಕೊಂಡಂತ ಹೇಳಿದ್ದ. ಅರ್ಥೋ ಜಿಜ್ಞಾಸುರ ಅರ್ಥಾರ್ಥಿ ಜ್ಞಾನೀಚ. ಜ್ಞಾನಿ ಆಗಿರ್ತಕ್ಕಂಥವನು ನಂದೇನೂ ಇಲ್ಲ, ಎಲ್ಲವೂ ಭಗವನ್ಮಯ ಅಂತ ತಿಳ್ಕೊಂಡಂತೇಳಿ ತಿಳಿದುಕೊಳ್ತಾನೆ. ಆದರೆ ಇಂಥ ಜ್ಞಾನಿಯೂ ಕೂಡ ಅನೇಕ ಜನ್ಮ ಪಡೆದು ಅಲ್ಲಿ ಸಾಧನೆ ಮಾಡಿ ಪರಮಾತ್ಮ ಅನುಗ್ರಹವನ್ನು ಪಡೆಯಬೇಕಾಗ್ತದೆ. ಆದ್ದರಿಂದಾಗಿ ಭಗವಂತನು ಮಾಡಿದ ಮೋಹಕ ಮಾಯೆಯಲ್ಲಿ, ವಸ್ತುಗಳ ಮಾಯೆಯಲ್ಲಿ ಬೀಳದೆ ಅದನ್ನು ಹೇಗೆ ದಾಟಬೇಕು ಅಂತಿಕೊಂಡಂತ ಅನ್ನೋದನ್ನು 24ರಿಂದ 36ನೇ ಅಧ್ಯಾಯದವರೆಗೆ ತಿಳಿಸಿಕೊಟ್ಟಿದ್ದಾರೆ. ಆನಂತರ ಬ್ರಹ್ಮ ಅಂದ್ರೇನು, ಕರ್ಮ ಅಂದ್ರೇನು, ಅಧ್ಯಾತ್ಮ ಅಂದ್ರೇನು, ಇದನ್ನು ತಿಳಿದುಕೊಳ್ಳೋದು ಅತ್ಯಂತ ಅವಶ್ಯಕವಿದೆ. ತತ್ವಜ್ಞಾನವನ್ನು ತಿಳಿದುಕೊಳ್ಳದೆ ಪರಮಾತ್ಮನನ್ನು ಸರಿಯಾಗಿ ನಾವು ಉಪಾಸನೆ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ ಅಂತಕ್ಕಂಥ ವಿಚಾರವನ್ನು 7ನೇ ಅಧ್ಯಾಯದಲ್ಲಿ ಪರಮಾತ್ಮ ತಿಳಿಸಿಕೊಟ್ಟಿದ್ದ. 8ನೇ ಅಧ್ಯಾಯದಲ್ಲಿ ಯಾರನ್ನು ಕುರಿತು ಧ್ಯಾನ ಮಾಡಬೇಕು, ಆ ವ್ಯಕ್ತಿ ಯಾರು, ಅವನನ್ನು ಕುರಿತು ಯಾಕೆ ಧ್ಯಾನ ಮಾಡಬೇಕು, ಆ ವ್ಯಕ್ತಿತ್ವವೇನು ಅಂತಿಕೊಂಡಂತೇಳಿ ಪ್ರಶ್ನೆ ಬಂದಾಗ ಸ್ಟೆಪ್ ಬೈ ಸ್ಟೆಪ್ ಪ್ರಶ್ನೆಗಳು ಬರ್ತಾ ಇದೆ ನೋಡಿಕೊಳ್ಳಿ. ಆಗ ಪರಮಾತ್ಮ ತನ್ನ ಮಹಿಮೆಯನ್ನು ಹೇಳೋದಕ್ಕೋಸ್ಕರವೇ ಅಕ್ಷರ ಬ್ರಹ್ಮಯೋಗ 8ನೇ ಅಧ್ಯಾಯ, ನಾಶರಹಿತನಾದ ಪರಮಾತ್ಮನ ಮಹಿಮೆಯನ್ನು ತಿಳಿಸ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಅಧ್ಯಾಯ ಇದು. ಅದಕ್ಕೋಸ್ಕರವೇ ಅಕ್ಷರ ಬ್ರಹ್ಮ, ನಾಶರಹಿತನಾದಂಥ ಬ್ರಹ್ಮ ಹೇಗಿದ್ದಾನೆ ಅಂತನ್ನೋದು ಮೊದಲ 4 ಶ್ಲೋಕಗಳಲ್ಲಿ, ಅಂತಹ ಪರಮಾತ್ಮನನ್ನು ಜೀವಿತ ಕಾಲದಲ್ಲೂ ಅಷ್ಟೇ ಅಲ್ಲ, ಕೊನೆ ಕಾಲದಲ್ಲಿಯೂ ಕೂಡ ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಃ ಪರ್ಯುಪಾಸತೆ ಅಂತಿಕೊಂಡು ಅನನ್ಯ ಚಿಂತಕರು. ಆನಂತರ ಮಾಮಿತ್ಯೇವ ಸ್ಮರನ್ ಬ್ರಹ್ಮ ತ್ಯಜಂ ತ್ಯಕ್ತ್ವಾ ತ್ಯಜೇವರಂ
ನನ್ನ ಧ್ಯಾನ ಮಾಡ್ತಾ ಪ್ರಾಣ ಬಿಡ್ತಕ್ಕಂಥವ್ರು ಅತ್ಯಂತ ಪುಣ್ಯವಂತರು ಅಂತಕ್ಕಂಥ ಮಾತನ್ನು ಕೂಡ ತಿಳಿಸ್ತಾನೆ. ಆದರೆ ತನ್ನಲ್ಲಿ ಏಕಾಗ್ರತೆ ಬರಬೇಕಾಗಿದ್ದರೆ, ದೇವರಲ್ಲಿ ವಿಶ್ವಾಸ ಬರಬೇಕಾಗಿದ್ದರೆ ದೇವರ ಮಹಿಮೆಯನ್ನು ತಿಳಿದುಕೊಳ್ಬೇಕು, ಅವನ ಉಪಕಾರ ಏನಿದೆ ಅಂತ ತಿಳಿದುಕೊಳ್ಳಬೇಕು. ಅದಕ್ಕೋಸ್ಕರ ಜಗತ್ತನ್ನು ಅರ್ಥ ಮಾಡಿಕೊಳ್ಳಬೇಕು. ಇಂಥ ಅದ್ಭುತವಾದ ಜಗತ್ತನ್ನು ಸೃಷ್ಟಿ ಮಾಡಿದವನು ಯಾರು ಅಂತನ್ನೋದನ್ನು ಮಾಡಿ ಅವನಲ್ಲೇ ಮನಸ್ಸನ್ನಿಡಬೇಕು. ಈ 8ನೇ ಅಧ್ಯಾಯದ ಪ್ರತಿನಿಧಿ ಶ್ಲೋಕ ಅನನ್ಯಚೇತ ಸತತಂ. ಬೇರೆಯವರ ಕಡೆಗೆ ಸರ್ವೋತ್ತಮ ಅಂತನೋ ತಿಳಿದುಕೊಳ್ಳದೆ ಪರಮಾತ್ಮ ಒಬ್ಬನೇ ಸರ್ವೋತ್ತಮ ಅಂತಿಕೊಂಡಂತನ್ನೋ ನಿರ್ಧಾರ ಮಾಡಿ ಸತತಂ ಯೋ ಸ್ಮರತಿ ನಿತ್ಯಶಃ, ಯಾರು ನನ್ನ ಉಪಕಾರಗಳನ್ನು ಸ್ಮರಣೆ ಮಾಡ್ತಾ ಇರ್ತಾರೆ ಅಂಥವರಿಗೆ ನಾನು ಸುಲಭವಾಗಿ ಸಿಗ್ತೇನೆ, ಸುಲಭವಾಗಿ ಅವ್ರ ಮೇಲೆ ಅನುಗ್ರಹವನ್ನು ಮಾಡ್ತೇನೆ ಅಂತನ್ನೋದನ್ನು ತಿಳಿಸಿಕೊಡೋದಕ್ಕೋಸ್ಕರ ಈ 8ನೇ ಅಧ್ಯಾಯ ಇದೆ. ಮೊದಲಿನ 4 ಅಧ್ಯಾಯಗಳಲ್ಲಿ ಅಕ್ಷರ ಬ್ರಹ್ಮರೂಪ, 5ರಿಂದ 16 ಪರಮಾತ್ಮನ ಸ್ಮರಣೆ ಕೊನೆ ಕಾಲುವುದು ಹೇಗೆ ಮಾಡಬೇಕು ಅಂತನ್ನೋದು, ಸೃಷ್ಟ ಸಂಹಾರ ಕರ್ತೃತ್ವಾದಿಗಳು ಇವನ ಶ್ರೇಷ್ಠತೆ ಅಂತನ್ನೋದನ್ನು 3ನೇ ಪ್ರಕರಣದಲ್ಲಿ, 2ನೇ ಪ್ರಕರಣದಲ್ಲಿ ತಿಳಿಸಿದ್ದೇವೆ, 3ನೇ ಪ್ರಕರಣದಲ್ಲಿ ತಿಳಿಸಿದ್ದೇವೆ. 4ನೇ ಪ್ರಕರಣದಲ್ಲಿ ಪರಮಾತ್ಮನಿಗೆ ಸಮರ್ಪಣೆ ಹೇಗೆ ಮಾಡಬೇಕು, ಬ್ರಹ್ಮಪ್ರಾಪ್ತಿಯ ಮಾರ್ಗ ಯಾವುದು ಅನ್ನೋದನ್ನು ಪರಮಾತ್ಮ ನಮಗೆ ತಿಳಿಸಿಕೊಡ್ತಾನೆ. ಮುಖ್ಯವಾಗಿ ಅಂತ್ಯಕಾಲೇಚ ಮಾಮೇವ ಸ್ಮರನ್ಮುಕ್ತ ಕಲೇವರಂ, ನನ್ನನ್ನೇ ಧ್ಯಾನ ಮಾಡ್ತಾ ಶರೀರ ಬಿಟ್ಟರೆ ಅಂಥ ವ್ಯಕ್ತಿ ಉತ್ತಮವಾದ ಗತಿಯನ್ನು ಪಡೀತಾನೆ ಅಂತಿಕೊಂಡಂತನ್ನೋದನ್ನು ಹೇಳಿ ಓಂ ತತ್ಸತ್ ಅಂತನ್ನುವ ರೂಪದಿಂದ ಪರಮಾತ್ಮನ ಧ್ಯಾನ ಮಾಡ್ತಾ ಇರಬೇಕು ಅನ್ನೋ ವಿಚಾರವನ್ನು ಈ ಅಧ್ಯಾಯದಲ್ಲಿ 8ನೇ ಅಧ್ಯಾಯದಲ್ಲಿ ತಿಳಿಸಿದ್ದಾರೆ. 9ನೇ ಅಧ್ಯಾಯ ಈ ತಿಳಿದುಕೊಂಡ ಭಗವಂತನನ್ನು ಯಾವ ರೀತಿಯಾಗಿ ಉಪಾಸನೆ ಮಾಡಬೇಕು, ಯಾವಾಗ ಅವನು ಒಲಿತಾನೆ ಅಂತನ್ನೋ ಪ್ರಶ್ನೆ ಬಂದಾಗ ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಪರಮಾತ್ಮ ಹೇಳ್ತಾನೆ, ನಾನೇ ಸರ್ವೋತ್ತಮ, ಅನ್ಯರಲ್ಲ. ಅನನ್ಯರಾಗಿ ಇನ್ನೊಬ್ಬರ ಮೇಲೆ ಅವರಿಗೆ ಅವರೇ ಶ್ರೇಷ್ಠ ದೇವರು ಅಂತಿಕೊಂಡು ತಿಳಿದುಕೊಳ್ಳದೆ ನನ್ನನ್ನು ಮಾತ್ರ ತಿಳಿದುಕೊಂಡು ನನ್ನಲ್ಲಿ ಏಕಾಗ್ರಚಿತ್ತರಾಗಿ ಯಾರು ಆಗ್ತಾರೆ, ಯಾರು ನನ್ನನ್ನು ಈ ರೀತಿ ಪೂಜೆ ಮಾಡ್ತಾರೆ, ಅಂತಹ ಯಾವಾಗಲೂ ನಿತ್ಯದಲ್ಲಿಯೂ ಯೋಗರಕ್ತರಾಗಿರ್ತಕ್ಕಂಥ ಅಂತಹ ಜನರ ಯೋಗಕ್ಷೇಮ ನಾನು ನೋಡ್ಕೊಳ್ತೇನೆ ಅಂತೇಳಿ ಪರಮಾತ್ಮ ಆಶ್ವಾಸನೆ ಕೊಡ್ತಾನೆ. ಯೋಗ ಅನೇಕ ಜನ್ಮದಲ್ಲಿ ಸಂಪಾದನೆ ಮಾಡಿದ ಜ್ಞಾನ, ಅದನ್ನು ಹೋಗದಂತೆ ನೋಡ್ಕೊಳ್ತೇನೆ, ಹೊಸ ಜ್ಞಾನ ಬರುವಂತೆ ನೋಡ್ಕೊಳ್ತೇನೆ ಅಂತ ತಿಳ್ಕೊಂಡು ಅಂತೇಳಿ ಅಪ್ರಾಪ್ಯಸ್ಯ ಪ್ರಾಪ್ತಿ ಯೋಗ ಪ್ರಾಪ್ತಸ್ಯ ಪರಿಪಾಲನಂ ಕ್ಷೇಮ ಅಂತ ತಿಳ್ಕೊಂಡು ಅಂತೇಳಿ ಶಾಸ್ತ್ರದಲ್ಲಿ ಹೇಳ್ತಾರೆ. ಇಂಥ ರೀತಿಯಾಗಿರ್ತಕ್ಕಂಥ ಪರಮಾತ್ಮನ ಉಪಕಾರವನ್ನು ಮಾಡಿದಾಗ ಪರಮಾತ್ಮ ಕೊರಗೆ ಹೇಳ್ತಾನೆ, ಪರಮಾತ್ಮನಿಗೆ ಸರ್ವಸ್ವವನ್ನು ಸಮರ್ಪಣೆ ಮಾಡಬೇಕು, ಎಲ್ಲ ರೀತಿಯಿಂದಲೂ ಅವನಿಗೆ ಸರೆಂಡರ್ ಆಗಬೇಕು ಅಂತನ್ನೋ ವಿಚಾರವನ್ನು ಇಲ್ಲಿ ಮೊದಲಿನ 6 ಶ್ಲೋಕದಲ್ಲಿ ಜ್ಞಾನವನ್ನು ತಿಳಿಸಿ ಹೇಳಿದ್ದಾರೆ. ಪರಮಾತ್ಮನ ಜ್ಞಾನ ಎಷ್ಟು ಅವಶ್ಯಕ ಅಂತ ತಿಳ್ಕೊಂಡು ಅಂತೇಳಿ 7ರಿಂದ 15ರಲ್ಲಿ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಪರಮಾತ್ಮ ಹೇಗೆ ಮಾಡ್ತಾನೆ ಅನ್ನೋದನ್ನು ತಿಳಿಸಿಕೊಟ್ಟಿದ್ದಾರೆ. 16ನೇ ಅಧ್ಯಾಯದಲ್ಲಿ ಪರಮಾತ್ಮನಿಗೆ ನಹಾಂಕರ್ತ ಹರಿಕರ್ತ ಅಂತಿಕೊಂಡಂತ ಅನ್ನೋದನ್ನು ಹೇಗೆ ಸಮರ್ಪಣೆ ಮಾಡಬೇಕು, ಅದೇ ವಿಜ್ಞಾನ ಅಂತ ಅನ್ನೋದು ಹೇಗೆ ಅನಿಸ್ಕೊಳ್ತದೆ ಅನ್ನೋ ವಿಚಾರವನ್ನು ವಿಸ್ತಾರವಾಗಿ ತಿಳಿಸಿದ್ದಾರೆ. 20ರಿಂದ 34 ವೇದಗಳಲ್ಲಿ ಶಾಸ್ತ್ರಗಳಲ್ಲಿ ಇದನ್ನು ಮಾಡಿದರೆ ಮಳೆ ಆಗ್ತದೆ, ಇಂಥ ಶ್ಲೋಕ ಹೇಳಿ, ಇಂಥ ಹೋಮ ಮಾಡಿದರೆ ಮಕ್ಕಳಾಗ್ತಾರೆ, ಇಂಥ ಹೋಮ ಮಾಡಿದರೆ ಮದುವೆ ಆಗ್ತದೆ, ಇವೆಲ್ಲ ಏನು ವಚನಗಳಿವೆ, ಇದೇ ಕೊನೆಯಲ್ಲ. ಸತ್ಯನಾರಾಯಣ ಪೂಜೆಯನ್ನು ಯಾರು ಮಾಡ್ತಾರೆ ಅವರು ಮೋಕ್ಷಕ್ಕೆ ಹೊಂತಾರೆ, ಅಷ್ಟೇ ಸಾಕನ್ಬಾರ್ದು. ಸತ್ಯನಾರಾಯಣ ಪೂಜೆಯಿಂದ ದೇವರಲ್ಲಿ ವಿಶ್ವಾಸ ಬರ್ತದೆ, ಸತ್ಯನಾರಾಯಣ ಪೂಜೆಯಿಂದ ನಮ್ಮ ಕಷ್ಟಗಳು ದೂರವಾಗ್ತದೆ. ಆದ್ದರಿಂದ ಇನ್ನೂ ಇಂಥ ಪರಮಾತ್ಮನ ತಿಳಿದುಕೊಳ್ಳಬೇಕು ಅಂತನ್ನೋದನ್ನು ಸೂಕ್ಷ್ಮವಾಗಿ ತಿಳಿದುಕೊಳ್ಳೋದಕ್ಕೋಸ್ಕರ ಅದಕ್ಕೆ ತ್ರೈವಿಧ್ಯರನ್ನು ನಿಂದೆ ಮಾಡಿ ಜ್ಞಾನಯೋಗಿಗಳ ಶ್ರೇಷ್ಠತೆಯನ್ನು
ಇಲ್ಲಿ ಪರಮಾತ್ಮ ತಿಳಿಸಿಕೊಡಲು ಪ್ರಯತ್ನಿಸಿದ್ದಾನೆ. ಒಂದೇ ದಿನದಲ್ಲಿ ನಾನು ಭಗವದ್ಗೀತೆ ಮುಗಿಸ್ಬೇಕು ಅಂತ ಹೇಳಿದೆ. ಈಗ ನೋಡಿದರೆ ಈಗಲೇ 9ನೇ ಅಧ್ಯಾಯಕ್ಕೆ 1 ಗಂಟೆ ಆಗೋಗ್ಬಿಡುತ್ತೆ. ಮಥನ ಮಾಡಿದರೆ ಚಿಂತನೆ ಮಾಡಿದರೆ ಭಗವದ್ಗೀತೆ ಸುಲಭ, ತಿಳಿದುಕೊಳ್ಳಲು ಪ್ರಯತ್ನಿಸಲಿಲ್ಲದಿದ್ದರೆ ಕಠಿಣ. ಮೊದಲು ಜೀವನದಲ್ಲಿ ಬಂದಿರತಕ್ಕಂಥ ದುಃಖಗಳು ನನ್ನ ಕರ್ಮದಿಂದ ಬಂದಿವೆ, ಇದನ್ನು ದೂರ ಮಾಡ್ತಕ್ಕಂಥವನು ಪರಮಾತ್ಮ. ಆ ಪರಮಾತ್ಮನ ತಿಳಿದುಕೊಳ್ಳೋದಕ್ಕೋಸ್ಕರ ಸಿದ್ಧರಾಗಬೇಕು ಅಂತನ್ನೋ ಮಾನಸಿಕ ವಿಚಲತೆ ಅಂತೇನಿದೆ, ಅದೇ ವಿಷಾದ ಯೋಗ. ಆ ಪರಮಾತ್ಮನನ್ನು ಹೇಗೆ ತಿಳಿದುಕೊಳ್ಬೇಕು ಅಂತನ್ನೋದನ್ನು ತಿಳಿಸುವ ಜೀವನಿತ್ಯತ್ವ, ಪರಮಾತ್ಮ ನಿತ್ಯತ್ವ, ಪರಮಾತ್ಮನ ಅಧೀನತ್ವ ಇತ್ಯಾದಿ ವಿಚಾರಗಳನ್ನು ತಿಳಿಸೋದಕ್ಕೋಸ್ಕರ 3ನೇ ಅಧ್ಯಾಯ 2ನೇ ಅಧ್ಯಾಯ ಬಂದಿದೆ. ಆನಂತರ 3ನೇ ಅಧ್ಯಾಯದಲ್ಲಿ ಕರ್ಮ ಇದು ಪರಮಾತ್ಮನ ಆಜ್ಞೆ, ಆದ್ದರಿಂದ ಕರ್ಮಯೋಗ ಪ್ರತಿಯೊಬ್ಬರಿಗೂ ಅನಿವಾರ್ಯ ಅಂತ ತಿಳ್ಕೊಂಡು ಅಂತ ಹೇಳಿದ್ದಾರೆ. ಅದೇ 4ನೇ ಅಧ್ಯಾಯದಲ್ಲಿ 3ನೇ ಅಧ್ಯಾಯದ ಕೊನೆಯಲ್ಲಿ ಬ್ರಹ್ಮಾರ್ಪಣ ಭಾವದಿಂದ ಕರ್ಮಗಳನ್ನು ಸಮರ್ಪಣೆ ಮಾಡಿದರೆ ದೋಷ ಬರೋದಿಲ್ಲ ಅಂತ ತಿಳ್ಕೊಂಡು ಅಂತ ಹೇಳಿದ್ದಾರೆ. ಆನಂತರ 4ನೇ ಅಧ್ಯಾಯದಲ್ಲಿ ಪರಮಾತ್ಮನ ವಿಷಯಕವಾಗಿರ್ತಕ್ಕಂತಹ ಧ್ಯಾನ ಅಂದ್ರೇನು, ಧ್ಯಾನದ ಕ್ರಮ ಏನು, ಆನಂತರ ಪರಮಾತ್ಮನಿಗೆ ಕರ್ಮ ಸಮರ್ಪಣೆ ಮಾಡೋದಂದ್ರೆ ಏನು ಇತ್ಯಾದಿಗಳನ್ನು ಧ್ಯಾನ ಯೋಗ ಮತ್ತು ಸನ್ಯಾಸ ಯೋಗದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಈ ರೀತಿಯಾಗಿರ್ತಕ್ಕಂಥ ಪರಮಾತ್ಮ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾನೆ. ಅದರ ನಂತರ ಪರಮಾತ್ಮನ ಪಡೆಯಬೇಕಾಗಿದ್ದರೆ 5ನೇ ಅಧ್ಯಾಯದಲ್ಲಿ ಧ್ಯಾನ ಮಾಡಬೇಕಾಗಿದ್ದರೆ ಏಕಾಗ್ರತೆ ಹೇಗೆ ಬೇಕು, ಧ್ಯಾನದ ಕ್ರಮ ಇತ್ಯಾದಿಗಳನ್ನು 6ನೇ ಅಧ್ಯಾಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ. 5ನೇ ಅಧ್ಯಾಯದಲ್ಲಿ ಸನ್ಯಾಸ ಯೋಗ, ಕರ್ಮ ಸಮರ್ಪಣೆ ಹೇಗೆ ಮಾಡಬೇಕು ಅಂತ ಅನ್ನೋದನ್ನು ತಿಳಿಸಿಕೊಟ್ಟಿದ್ದಾರೆ. ಆಗ ಮನುಷ್ಯನಿಗೆ ಪರಮಾತ್ಮನಲ್ಲಿ ಏಕಾಗ್ರತೆ ಬರ್ತದೆ. ಆಗ ಧ್ಯಾನ ಅಂತಂದ್ರೆ ಏನು, ಯಾರನ್ನು ಧ್ಯಾನ ಮಾಡಬೇಕು ಅಂತ ಅನ್ನೋದನ್ನು 6ನೇ ಅಧ್ಯಾಯದಲ್ಲಿ ತಿಳಿಸಿಕೊಡ್ತಾರೆ. ಧ್ಯಾನ ಮಾಡ್ತಾ ಮಾಡ್ತಾ ಪರಮಾತ್ಮನಲ್ಲಿ ಮನಸ್ಸು ಏಕಾಗ್ರವಾದಾಗ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥ ರೀತಿಯಲ್ಲಿ ಮಹಿಮೆಗಳನ್ನು ತಿಳಿದುಕೊಳ್ಳುವುದು ಇದು ಜ್ಞಾನವಾದರೆ, ಅದರಿಂದ ಪರಮಾತ್ಮ ಅನುಗ್ರಹದಿಂದ ಮೋಕ್ಷ ಪಡೆಯುವುದು ಇದು ವಿಜ್ಞಾನ ಅಂತ ಅನಿಸ್ಕೊಳ್ತದೆ. ಈ ಜ್ಞಾನ ವಿಜ್ಞಾನಗಳನ್ನು ಹೇಗೆ ಸಂಪಾದನೆ ಮಾಡಬೇಕು ಅನ್ನೋ ವಿಚಾರವನ್ನು ತಿಳಿಸಿದ್ದಾರೆ. ಆದರೆ ಜ್ಞಾನ ವಿಜ್ಞಾನವಾಯಿತು, ಆದರೆ ವಿಷ್ಣು ಸಹೋತ್ತಮತ್ವ ಜ್ಞಾನ ಇಲ್ಲದೇ ಇದ್ದರೆ ನಮಗೆ ಫಲ ಸಿಕ್ಕೋದಿಲ್ಲ, ಎಲ್ಲ ಹೊರಟೋಗ್ತದೆ ಅಂತ ತಿಳಿಸೋದಕ್ಕೋಸ್ಕರ ಅಕ್ಷರ ಬ್ರಹ್ಮಯೋಗವನ್ನು 8ನೇ ಅಧ್ಯಾಯವನ್ನಾಗಿ ಮಾಡಿಕೊಂಡಿದ್ದಾರೆ. ಆನಂತರ ಅಲ್ಲಿ ಆ ಎಲ್ಲ ವಿಧಾನಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಇದಾದ ನಂತರ 9ನೇ ಅಧ್ಯಾಯದಲ್ಲಿ ರಾಜವಿದ್ಯಾ ರಾಜಗುಹ್ಯ ಅಂದರೆ ಪರಮಾತ್ಮ ಎಷ್ಟು ಕರುಣಾ ಸಮುದ್ರ, ಪರಮಾತ್ಮನ ಮಹಿಮೆಯನ್ನು, ಪರಮಾತ್ಮ ಹೇಗೆ ನಮಗೆ ಅನುಕೂಲ ಮಾಡಿಕೊಡ್ತಾನೆ, ಪರಮಾತ್ಮ ಹೇಗೆ ನಮಗೆ ಅಪರೋಕ್ಷ ಜ್ಞಾನ ಕೊಡ್ತಾನೆ ಅಂತ ಮುಂದಿನ ಕ್ರಮವನ್ನು ತಿಳಿಸಿಕೊಡ್ತಾರೆ. ಆನಂತರ ಮುಂದೆ 10ನೇ ಅಧ್ಯಾಯದಲ್ಲಿ ಪರಮಾತ್ಮ ತಾನು ಸರ್ವಶ್ರೇಷ್ಠ ಹೇಗೆ, ಜಗತ್ತಿನಲ್ಲಿ ಎಲ್ಲೆಲ್ಲಿ ನಾನಿದ್ದೇನೆ, ಜಗತ್ತಿನಲ್ಲಿರ್ತಕ್ಕಂಥ ಪ್ರತಿಯೊಂದು ವಸ್ತುವಿನಲ್ಲಿ ನಾನೇ ಇರ್ತಕ್ಕಂಥವನು, ಪ್ರತಿಯೊಂದು ವಸ್ತುವಿಗೂ ಕೂಡ ಶಕ್ತಿ ಸಾಮರ್ಥ್ಯ ಕೊಡ್ತಕ್ಕಂಥವನು ನಾನೇ ಅಂತ ತಿಳ್ಕೊಂಡಂಥೇಳಿ ಪರಮಾತ್ಮ ನಾನು ಎಲ್ಲರ ಹೃದಯದಲ್ಲಿದ್ದೇನೆ, ಆದಿನೂ ನಾನೇ, ಮಧ್ಯನೂ ನಾನೇ, ಅಂತ್ಯನೂ ನಾನೇ, ದ್ವಾದಶ ಆದಿತ್ಯರಲ್ಲಿರುವವನು ನಾನೇ, ನಕ್ಷತ್ರಗಳಿರ್ತಕ್ಕಂಥವನು ನಾನೇ, ವೇದಗಳಲ್ಲಿ ಇರ್ತಕ್ಕಂಥ ಸಾಮವೇದ ನಾನೇ, ಮರುತುಗಳಲ್ಲಿ ಮರೀಚಿ ನಾನು, ಆದಿತ್ಯರಲ್ಲಿ ವಿಷ್ಣು ನಾನು ಇತ್ಯಾದಿ ಪರಮಾತ್ಮ ಸರ್ವತ್ವದಲ್ಲಿ ನಾನು ಹೇಗೆ ವ್ಯಾಪ್ತನಾಗಿದ್ದಾನೆ ಅಂತಿಕೊಂಡಂತ ಅನ್ನೋದನ್ನು ಈ 10ನೇ ಅಧ್ಯಾಯದಲ್ಲಿ ತಿಳಿಸ್ಕೊಡೋರಿದ್ದಾರೆ. 10ನೇದರಿಂದ 18ರವರೆಗೆ ನಾವು ನಾಳಿನ ದಿವಸ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ.
ಈ ಅಧ್ಯಾಯದ ಹೇಳಿದ ಶ್ಲೋಕಗಳನ್ನು ಮನನ ಮಾಡಿದಾಗ ಪರಮಾತ್ಮನ ಮೇಲೆ ಪರಮಾತ್ಮ ಅನುಗ್ರಹವಾಗ್ತಾರೆ. ಮತ್ತೊಮ್ಮೆ ನೆನಪಿಟ್ಟುಕೊಳ್ಳೋದಕ್ಕೋಸ್ಕರ ನಾನು ಹೇಳ್ತೇನೆ, ಸಂಸಾರದ ಮಧ್ಯದಲ್ಲಿ ಅನೇಕ ಸಮಸ್ಯೆಗಳು ಬಂದಾಗ ದೇವರನಿಗೆ ನಿನ್ನ ಹೊರತು ನನ್ನ ಗತಿ ಇಲ್ಲ ಅಂತ ತಿಳ್ಕೊಂಡಂತ ಹೇಳಿ ಪರಮಾತ್ಮನಿಗೆ ಶರಣು ಹೋಗೋದೇ ವಿಷಾದ ಯೋಗ. ಮನುಷ್ಯ ಜೀವನಿತ್ಯ ಪರಮಾತ್ಮನ ಅಧೀನಾಗಿದ್ದಾನೆ, ಪರಮಾತ್ಮನ ಪ್ರಾಪ್ತಿಯೇ ನನ್ನ ಜೀವನದ ಗೋಲ್ ಅಂತನ್ನೋದನ್ನು ತಿಳಿದುಕೊಳ್ಳುವುದು 2ನೇ ಅಧ್ಯಾಯದ ಸಾಂಖ್ಯಯೋಗದ ಸಂದೇಶ. ಆದರೆ ಆ ಪರಮಾತ್ಮನ ಜ್ಞಾನ ಬರಬೇಕಾಗಿದ್ದರೆ ಅಂತಃಕರಣ ಶುದ್ಧಿ ಆಗಬೇಕು. ಅಂತಃಕರಣ ಶುದ್ಧಿಯೋಗೋಸ್ಕರ ನಿಯತ ಕರ್ಮ ಅತ್ಯಂತ ಅವಶ್ಯಕ ಅಂತನ್ನೋದು 3ನೇ ಅಧ್ಯಾಯದಲ್ಲಿ ತಿಳಿಸ್ಕೊಡ್ತಾರೆ. ಆದರೆ ಕರ್ಮ ಸಮರ್ಪಣೆ ವಿಧಾನ ಹೇಗೆ, ನಾಮಕರ್ತ ಹರಿಕರ್ತ ಅಂತಿಕೊಂಡಂತ ಅನ್ನೋದನ್ನು ಕರ್ಮ ಬ್ರಹ್ಮಾರ್ಪಣ ಯೋಗದಲ್ಲಿ 4ನೇ ಅಧ್ಯಾಯದಲ್ಲಿ ತಿಳಿಸ್ಕೊಡ್ತಾರೆ. 5ನೇ ಅಧ್ಯಾಯದಲ್ಲಿ ಕರ್ಮ ಸಮರ್ಪಣ ಅಂತಿಕೊಂಡಂತಂದೇನು ಸನ್ಯಾಸ ಯೋಗ. 6ನೇ ಅಧ್ಯಾಯದಲ್ಲಿ ಆ ಭಗವಂತನ ಮನನ್ನು ಹೇಗೆ ಧ್ಯಾನ ಮಾಡಬೇಕು ಅಂತಕ್ಕಂತಹ ಧ್ಯಾನ ಯೋಗ. 7ನೇ ಅಧ್ಯಾಯದಲ್ಲಿ ಪರಮಾತ್ಮ ಯಾರು, ಪರಮಾತ್ಮ ಹೇಗೆ, ಪರಮಾತ್ಮನ ಯಾವ ಕ್ರಮದಲ್ಲಿ ಅರ್ಥ ಮಾಡಿಕೊಳ್ಳಬೇಕು ಅಂತ ತಿಳ್ಕೊಂಡಂತನ್ನುವ ಜ್ಞಾನ ವಿಜ್ಞಾನ ಯೋಗ. ಆನಂತರ ಅಕ್ಷರ ಬ್ರಹ್ಮಯೋಗ. ಇಂಥ ಪರಮಾತ್ಮನನ್ನು ನಾವು ಯಾವ ರೀತಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ಅಂತ ತಿಳ್ಕೊಂಡಂತಕ್ಕಂಥ ವಿಚಾರ. ಆಮೇಲೆ ಜ್ಞಾನ ಅಂದ್ರೇನು, ವಿಜ್ಞಾನ ಅಂತಂದ್ರೇನು, ಅದ್ರ ಮುಂದಿನ ಸ್ಟೆಪ್. ಒಂದೊಂದು ಸ್ಟೆಪ್ ಮುಂದೆ ಹೋಗ್ತಾ ಪರಮಾತ್ಮನ ಪರಮಾನುಗ್ರಹವನ್ನು ಹೇಗೆ ಪಡೆಯಬೇಕು ಅನ್ನೋದನ್ನು ಭಗವದ್ಗೀತೆ ನಮಗೆ ತಿಳಿಸ್ಕೊಡ್ತಾರೆ. ಪೂರ್ತಿ 18 ಅಧ್ಯಾಯದ ಸಾರ ಹೇಳಬೇಕು ಅಂತ ಮಾಡಿದ್ದು ಆಗಲಿಲ್ಲ. ಉಳಿದ ಅಧ್ಯಾಯಗಳ ಸಾರವನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇವತ್ತು ಪೂರ್ತಿ ಭಗವದ್ಗೀತೆಯನ್ನು ಪಾರಾಯಣ ಮಾಡಿ ತೆಗೆಯಿರಿ. ಪೂರ್ತಿ ದಿನ ಮನೆಯಲ್ಲಿ ಭಗವದ್ಗೀತೋಪದೇಶದ ಫೋಟೋಗಳನ್ನು ಹಾಕಿ, ಸಮೀಪದಲ್ಲಿ ಗುಡಿ ಇದ್ದರೆ ಗುಡಿಯಲ್ಲಿ ಹೋಗಿ ಪರಮಾತ್ಮ ಪೂಜೆ ಮಾಡಿ, ಭಗವದ್ಗೀತೆ ಪಾರಾಯಣ ತಪ್ಪದೇ ಮಾಡಿ, ಪರಮಾತ್ಮ ಅನುಗ್ರಹಕ್ಕೆ ತಪ್ಪದೇ ನಾವೆಲ್ಲ ಪ್ರಾಪ್ತರಾಗೋಣ, ಯೋಗ್ಯರಾಗೋಣ. ಇದು ಅಧಿಕತಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥ ನಾಶನ ರೋಗಾನ್ಮಯ ನಾಶಯ ಶೇಷಾನ್ ಆಶು ಧನ್ವಂತರೇ. ಶ್ರೀಕೃಷ್ಣಾರ್ಪಣಮಸ್ತು. ಕರ್ಮಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷೇಮ್ಯಾಂತಿ ದುಃಖಾನಿ ಅನ್ನಾಮತಃ. ಅಕ್ಷರೋ ಯೋಜರ ಸರ್ವದೇವಾಮೃತ ಕುಕ್ಷಿಗಮ್ಯಸ್ತ ವಿಶ್ವಂ ಸದಾಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡಲ. ಶ್ರೀಕೃಷ್ಣಾರ್ಪಣಮಸ್ತು.